ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘಕ್ಕೆ ನಮಿಸುತ್ತಾ, ಪರಮ ಪೂಜ್ಯ ಬಾಬಾ ಸಾಹೇಬರ ಪಾದಗಳಿಗೆ ನಮಿಸುತ್ತಾ, ಪೂಜ್ಯ ಮನೋರಕಿತ ಬಂತೇಜಿಯವರ ಪಾದಗಳಿಗೆ ನಮಿಸುತ್ತಾ, ಬಂಧುಗಳೇ, ಇಂದು 9/2/2025 ಭಾನುವಾರದ ಧರ್ಮ ಕಾರ್ಯಕ್ರಮಗಳಿಗೆ ತಮಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಧರ್ಮವನ್ನು ನಾನು ಹೇಳ್ತೇನೆ. ಒಮ್ಮೆ ಭಗವಾನರು ಶ್ರಾವಸ್ತಿಯ ಜೇತವನದಲ್ಲಿ ತಂಗಿದ್ದಾಗ ಈ ಸೂಕ್ತವನ್ನು ಹೇಳ್ತಾರೆ. ಭಾವನಾ ಸೂಕ್ತ ಅಂತ, ಅಂಗುತ್ತರ ನಿಕಾಯದ 7ನೇ ವಾಲ್ಯೂಮ್ 34ನೇ ಸೂಕ್ತ ಭಾವನಾ ಸೂಕ್ತ. ಓಕೆ, ಇಲ್ಲಿ ಒಬ್ಬ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ನಾನು ಧರ್ಮದಲ್ಲಿ ಬೆಳೀತಾ ಇದ್ದೀನಿ ಅಂತ ಅಂದ್ಕೊಂಡಿರ್ತಾನೆ. ಅಂದ್ಕೊಂಡಷ್ಟಕ್ಕೇ ಅವನು ಧರ್ಮದಲ್ಲಿ ಬೆಳೀತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಾವು ಹೇಳಲಿಕ್ಕಾಗುತ್ತಾ? ಹಾಗಾದರೆ ಅವನು ಧರ್ಮವನ್ನು ಅಭ್ಯಾಸ ಮಾಡದೆ ಕೇವಲ ನಾನು ಧರ್ಮದಲ್ಲಿ ಪ್ರಗತಿ ಹೊಂದ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅವನಲ್ಲಿ ಪ್ರಜ್ಞೆಯ ಅರಿವು ಮೂಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಲ್ವಾ? ಬೋಧಿಯ ಅರಿವು ಮೂಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಬಿಕ್ಕುಗಳಿಗೆ ಹೇಳೋದು. ಮತ್ತೆ ಯಾರು ಭಗವಂತರು ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಆಸವಗಳು ಅಂತ ಅಂದ್ಬಿಟ್ಟಿರ್ತವೆ. ಆಸವಗಳು ಅಂದರೆ ನಮ್ಮ ಮನಸ್ಸಿನ ಆಳದಲ್ಲಿ ಹರಿತಾ ಇರ್ತಕ್ಕಂತಹ ಕ್ಲೇಶಗಳು. ಓಕೆ, ಅಂದರೆ ನಮ್ಮ ದೇಹದ ಆಳದಲ್ಲಿ ಯಾವ ರೀತಿ ಕೀವು ಹರಿತಾ ಇದ್ರೆ ನಮ್ಮ ಗಮನಕ್ಕೆ ಬರಲ್ಲ, ಅದು ಆಳವಾಗಿ ಅದು ಹರಿತಾ ಇರ್ತದೆ. ಆದರೆ ನೋವಂತೂ ಇದ್ದೇ ಇರುತ್ತೆ ಅಲ್ವಾ? ಅದೇ ಥರ ನಮ್ಮ ಮನಸ್ಸಿನ ಕ್ಲೇಶಗಳು ನಮ್ಮ ಮನಸ್ಸಿನಲ್ಲಿ ಸೂಕ್ತವಾಗಿ ತುಂಬ ಆಳವಾಗಿ ಹರಿತಾ ಇರ್ತವೆ, ಆದರೆ ನಮ್ಮ ಗಮನಕ್ಕೆ ಬರ್ತಾ ಇರಲ್ಲ. ನಾವು ಅಂದ್ಕೊಳ್ತಾ ಇರ್ತೀವಿ ನಾವು ಪ್ರೋಗ್ರೆಸ್ ಆಗ್ತಾ ಇದ್ದೀವಿ ಅಂತ, ಆದರೆ ನಮ್ಮ ಮನಸ್ಸಿನ ಬೆಳವಣಿಗೆ ನಮ್ಮ ಅರಿವಿಗೆ ಬರ್ತಾ ಇರಲ್ಲ. ನಮ್ಮ ಮನಸ್ಸಿನ ಬೆಳವಣಿಗೆ ನಮ್ಮ ಅರಿವಿಗೆ ಬರಬೇಕು ಅಂದರೆ ಈ ಆಸವಗಳನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಅವುಗಳನ್ನು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಆಸವಗಳು ಯಾವ್ಯಾವುದು? ಆಸವಗಳು 4 ರೀತಿಯ ಆಸವಗಳಿದ್ದಾವೆ. ಮೊದಲನೆಯದು ಕಾಮಾಸವ, ಭವಾಸವ, ದಿಟ್ಟಾಸವ, ಅವಿದ್ಯಾಸವ. ಕಾಮಾಸವ ಅಂತಂದರೆ ದೇಹ, ದೇಹಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಇಂದ್ರಿಯ ವಸ್ತುಗಳಿಗೆ ನಾವು ಅಂಟ್ಕೊಳ್ತಕ್ಕಂಥದ್ದು, ಅವುಗಳ ಹಿಂದೆ ಓಡ್ತಕ್ಕಂಥದ್ದು, ಬೇಕು ಅಂತ. ಓಕೆ, ಇಂದ್ರಿಯ ವಸ್ತುಗಳಿಗೆ ಹಿಂದೆ ಓಡ್ತಾ ಇತ್ತು ಅಂತಂದರೆ ಅದು ನಮ್ಮನ್ನು ಎಲ್ಲ ಕರ್ಕೊಂಡು ಹೋಗ್ತದೆ? ಅಜ್ಞಾನಕ್ಕೆ ಕರ್ಕೊಂಡು ಹೋಗ್ತದೆ. ಅದು ನಮ್ಮನ್ನು ದುಃಖ ಚಕ್ರಕ್ಕೆ ಕರೆದುಕೊಂಡು ಹೋಗುತ್ತೆ ಅಲ್ವಾ? ನಾವು ಬೋಧಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕಾಮಾಸವವನ್ನು, ನಮ್ಮ ಇಂದ್ರಿಯ ವಸ್ತುಗಳ ಹಿಂದೆ ಓಡ್ತಕ್ಕಂಥದ್ದನ್ನು ನಾವು ಕಡಿಮೆ ಮಾಡ್ತಾ ಹೋಗಬೇಕು. ಅದು ಯಾವ ಥರ ಕಡಿಮೆ ಮಾಡಬೇಕು? ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ಅದೇ ರೀತಿ ಭವಾಸವ ಅಂದರೆ ಇರುವಿಕೆಗೆ ಅಂಟ್ಕೊಳ್ತಕ್ಕಂಥದ್ದು. ಇರುವಿಕೆ ಅಂತಂದರೆ ಈ ದೇಹ ನಂದು, ನನ್ನದು ಅಂತ ಏನಾದರೂ ಇದೆಯಾ? ನಾನು ಅಂತಕ್ಕಂಥದ್ದು ಏನಾದರೂ ಇದೆಯಾ? ಯಾವುದು ನಾನು? ಈ ದೇಹ ನಾನ ಅಥವಾ ಮನಸ್ಸು? ಈ ಬಾಡಿ ಇಸ್ ಕಾಂಬಿನೇಷನ್ ಆಫ್ ಮೈಂಡ್ ಅಂಡ್ ಬಾಡಿ, ಅಂದರೆ ಒಬ್ಬ ಮನುಷ್ಯ ಅಲ್ವಾ? ಈ ನಮ್ಮ ದೇಹದ ಯಾವುದಾದ್ರೂ ಒಂದು ಭಾಗ ನಮ್ಮ ಮಾತನ್ನು ಕೇಳುತ್ತಾ? ಯಾವುದೇ ಒಂದು ಭಾಗನೂ ಕೂಡ ನಮ್ಮ ಮಾತನ್ನು ಕೇಳ್ತಾ ಇದೆ. ನಮ್ಮ ಕರಳು ಅದ್ರ ಕೆಲಸ ಅದು ಮಾಡ್ತಾ ಇದೆ, ಯಕೃತ್ ಅದ್ರ ಕೆಲಸ ಅದು ಮಾಡ್ತಾ ಇದೆ, ಶ್ವಾಸಕೋಶ ಅದ್ರ ಕೆಲಸ ಅದು ಮಾಡ್ತಾ ಇದೆ, ಹಾರ್ಟ್ ಅದ್ರ ಕೆಲಸ ಅದು ಮಾಡ್ತಾ ಇದೆ, ಸ್ಪ್ಲೀನ್ ಅದ್ರ ಕೆಲಸ ಅದ್ರ ಮಾಡ್ತಾ ಇದೆ, ಕಿಡ್ನಿ ಅದ್ರ ಕೆಲಸ ಅದು ಮಾಡ್ತಾ ಇದೆ. ಆದರೆ ಅದು ಯಾವುದು ಕೂಡ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಅದು ಅದಕ್ಕೆ ಅನುಸಾರವಾಗಿ ಪ್ರಕೃತಿಯ ನಿಯಮಕ್ಕೆ ಅನುಸಾರವಾಗಿ ಅದರ ಕೆಲಸಗಳನ್ನ ಮಾಡ್ತಾ ಇದೆ ಅಲ್ವಾ? ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕಾಗುತ್ತಾ? ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಮನಸ್ಸು ಅಂತಂದರೆ ಕೇವಲ ಮನಸ್ಸನ್ನು ಕೂಡ 4 ಭಾಗಗಳು ಬರ್ತವೆ: ವೇದನಾ, ಸಂಜ್ಞಾ,
ಸಂಖಾರ ಮತ್ತು ವಿಜ್ಞಾನ. ಮನಸ್ಸನ್ನು ನಾವು ಬೆಳೆಸ್ತಾ ಹೋಗ್ಬೋದೇ ಹೊರತು ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ನಾವು ಈಗ ಉಸಿರನ್ನ ನಾವು ಕಂಟ್ರೋಲ್ ಮಾಡ್ತೀವಿ ಅಂದರೆ ನಮ್ಮ ಅಭ್ಯಾಸ ತಪ್ಪಾಗ್ತದೆ. ನಾವು ಉಸಿರನ್ನ ಕಂಟ್ರೋಲ್ ಮಾಡಬಾರ್ದು. ಯಥಾರ್ಥವಾಗಿ ಅದು ಹೇಗೆ ಬರ್ತಾ ಇದೆ ಹಾಗೆ ನೋಡಬೇಕು, ಹೇಗೆ ಹೋಗ್ತಾ ಇದೆ ಹಾಗೆ ಬಿಡಬೇಕು. ಓಕೆ, ಇದು ನನ್ನ ಉಸಿರು ಅಂತ ಕೂಡ ನಾವು ಅನ್ಕೋಬಾರ್ದು. ಅದು ನಮ್ಮ ಉಸಿರಾಗಿರಲ್ಲ. ಆ ಕ್ಷಣದಲ್ಲಿ ಬರ್ತದೆ, ಅದು ಹೋಗ್ತದೆ. ನೀವು ಹಿಡಿದಿಟ್ಕೊಳ್ಬೇಕು ಅಂತಂದ್ರೂ ಕೂಡ ನೀವು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಆ ಯಥಾರ್ಥವಾಗಿ ನಾವು ನೋಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡಿದಾಗ, ಸತ್ಯವನ್ನು ನಾವು ನೋಡಲಿಕ್ಕೆ ಅಭ್ಯಾಸವನ್ನು ಮಾಡ್ತಾ 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 ನಮಗೆ ಸತ್ಯದ ಅರಿವಾಗ್ತಾ ಹೋಗ್ತದೆ. ನಮ್ಮ ಮನಸ್ಸಿನ ಬೆಳವಣಿಗೆ ಆಗ್ತಾ ಹೋಗ್ತದೆ. ಅದೇ ತಾನೇ ಸತ್ಯಗಳು ನಮ್ಮ ಅನುಭವಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ನಾವು ಫೋರ್ಸ್ ಮಾಡಬಾರ್ದು. ಓಕೆ, ಮನಸ್ಸನ್ನು ಕೂಡ ಈ ವೇದನ, ಸಂಜ್ಞಾ, ಸಂಖಾರ, ವಿಜ್ಞಾನ ಏನಿದೆಯಲ್ಲ ಅದನ್ನು ಯಥಾರ್ಥವಾಗಿ ನಾವು ವೇದನ ಅಂದರೆ ಅನುಭವ. 3 ಥರದ ಅನುಭವಗಳಿರ್ತದೆ: ಸುಖ ವೇದನ, ದುಃಖ ವೇದನ, ಸುಖವೂ ಅಲ್ಲದ ದುಃಖವೂ ಅಲ್ಲದ ವೇದನೆ. ಪ್ರತಿ ಕ್ಷಣ ಯಾವುದಾದ್ರೂ ಒಂದು ವೇದನೆ ನಮ್ಮಲ್ಲಿ ಆಗ್ತಾನೆ ಇರ್ತದೆ. ಅದನ್ನು ನಾವು ಯಥಾರ್ಥವಾಗಿ ಅಬ್ಸರ್ವ್ ಮಾಡಬೇಕು. ಅದಕ್ಕೆ ಕಂಡ್ಕೋಬಾರ್ದು. ಅದೇನಿದೆ ಅದನ್ನು ನೋಡಬೇಕು, ಹೋಗಲಿ ಬಿಡು ಅಂತ ಬಿಡಬೇಕು. ಯಾಕೆಂದರೆ ಅದು ಬದಲಾಗೇ ಆಗುತ್ತೆ. ಓಕೆ, ಅದೇ ಥರ ಸಂಜ್ಞೆ ಅಂದರೆ ಪರ್ಸೆಪ್ಷನ್, ಗ್ರಹಿಕೆ. ನಮ್ಮ ಮನಸ್ಸು ಒಂದು ಸಲ ಏನಾದರೂ ಒಂದು ವೇದನೆ ಬಂತು ಅಂದರೆ, ಅಥವಾ ನಮ್ಮ ಇಂದ್ರಿಯ ವಸ್ತುಗಳು ಏನಾದರೂ ನೋಡಿದ್ರೆ ಅದನ್ನು ಗ್ರಹಿಸಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದೆ ಅಲ್ವಾ? ಆ ಗ್ರಹಿಕೆಯನ್ನು ನಾವು ಯಥಾರ್ಥವಾಗಿ ನೋಡೋದಿಲ್ಲ. ಆ ಗ್ರಹಿಕೆಯನ್ನು ಯಥಾರ್ಥವಾಗಿ ನೋಡ್ತಕ್ಕಂಥ ರೀತಿಯಲ್ಲಿ ಬೆಳೆಸ್ತಕ್ಕಂಥದ್ದು ನಮ್ಮ ಮಾನಸಿಕ ಗುಣ. ಓಕೆ, ಅದು ಧ್ಯಾನದಿಂದ ಸಾಧ್ಯ. ಅದೇ ಥರ ಸಂಖಾರ ಅಂದರೆ ಒಂದು ಸಲ ಗ್ರಹಿಸಾದ್ಮೇಲೆ ನಾವು ಇದು ಒಂದು ಆ್ಯಕ್ಷನ್ನ ಮಾಡ್ತೀವಿ. ಇದು ಒಳ್ಳೆಯದು ಕೆಟ್ಟದ್ದು ಅಂತ ಒಂದು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಅದರ ಪ್ರಕಾರ ಒಂದು ಆ್ಯಕ್ಷನ್ ಮಾಡ್ತೀವಿ. ಆ ಆ್ಯಕ್ಷನ್ಗಳು ಸಂಖಾರವಾಗಿ ಮನಸ್ಸಿನ ಗುಣಗಳು. ಓಕೆ, ಅವೆಲ್ಲ ಮನಸ್ಸಿನ ಗುಣಗಳು. ಇಲ್ಲಿ ಬರ್ತಕ್ಕಂತಹ ಇದು ಕಮ್ಮ ಅಲ್ಲ. ಸಂಖಾರಗಳಿಗೆ 3 ರೀತಿಯ ಡೆಫಿನೇಷನ್ಸ್ ಇದ್ದಾವೆ. ಅದನ್ನು ಮುಂಚೆ ಹೇಳಿದೆ. ಇಲ್ಲಿ ಮನಸ್ಸಿನ ಭಾಗಗಳಾಗಿ ನಾವು ವಿಂಗಡಣೆ ಮಾಡಬೇಕಾದ್ರೆ ಸಂಖಾರ ಅಂದರೆ ಮನಸ್ಸಿನ ವಿವಿಧ ಗುಣಗಳನ್ನು ನಾವು ಸಂಖಾರ ಅಂತ ಕರಿತೀವಿ. ತುಂಬ ಚಿತ್ತಗಳು, ಚೇತಸಿಕಗಳು ಅಂತ ಗುಣಗಳಿದ್ದಾವೆ. ಮನಸ್ಸಿನ ಚೇತಸಿಕಗಳು 52 ಚೇತಸಿಕಗಳಿದ್ದಾವೆ. ಅದೇ ರೀತಿ ಚಿತ್ತಗಳು 89 ಚಿತ್ತಗಳಿದ್ದಾವೆ. ಈ ಮನಸ್ಸಿನ ವಿಶೇಷ ಗುಣಗಳನ್ನು ನಾವು ಸಂಖಾರಗಳು ಅಂತ ಹೇಳ್ತೀವಿ. ಒಂದು ಸಲ ಪರ್ಸೀವ್ ಆದಮೇಲೆ ಈ ಸಂಖಾರಗಳು ಕೆಲಸ ಸ್ಟಾರ್ಟ್ ಮಾಡ್ತವೆ. ಆ ಸಂಖಾರಗಳು ಅಂದರೆ ಚೇತಸಿಕಗಳು. ಆ ಚೇತಸಿಕಗಳಲ್ಲಿ ಕುಶಲ, ಅಕುಶಲ, ಕುಶಲವಲ್ಲದ, ಅಕುಶಲವಲ್ಲದ ಚಿತ್ತಗಳು ಇದ್ದಾವೆ. ಅದೇ ರೀತಿ ಚೇತಸಿಕಗಳು ಕೂಡ ಇದ್ದಾವೆ. ಒಂದು ಸಲ ಗ್ರಹಿಸಿದ ತಕ್ಷಣ ನಮ್ಮಲ್ಲಿ ಕುಶಲ ಚಿತ್ತ ಬಂತು ಅಂದರೆ ಅದು ಕುಶಲಕ್ಕೆ ಅನುಗುಣವಾಗಿ ಹೋಗ್ತಾ ಇರುತ್ತೆ. ಅಕುಶಲವಾಗಿ ಗ್ರಹಿಸ್ತು ಅಂತಂದರೆ ಅದು ಅಕುಶಲಕ್ಕೆ ಅನುಗುಣವಾಗಿ ಹೋಗ್ತಾ ಇರ್ತದೆ. ಅದು ಚಿತ್ತವೀತಿಯಲ್ಲಿ ಬರ್ತದೆ. ಚಿತ್ತವೀತಿಯನ್ನು ಇನ್ನೊಂದು ಸಲ ಮಾಡ್ತೇನೆ ನಾನು. ಮುಂಚೆ 1 ವರ್ಷದ ಹಿಂದೆ ನಾವು ಅದು ಡಿಸ್ಕಸ್ ಮಾಡಿದ್ವಿ. ಓಕೆ, ಅದು ಸಂಖಾರ ಅಂತ ಹೇಳ್ತೀವಿ ಇಲ್ಲಿ. ಓಕೆ, ಅದಾದಮೇಲೆ ಒಂದು ಸಲ ಅದಕ್ಕನುಗುಣವಾಗಿ ಹೋಗಬೇಕಾದ್ರೆ ಗ್ರಹಿಸಿ ಅದಕ್ಕೆ ಕುಶಲ ಅಕುಶಲಕ್ಕೆ ಅನುಗುಣವಾಗಿ ಹೋಗ್ತಾ ಹೋಗ್ತಾ ಇದು ಇಂತಹದ್ದೇ ವಸ್ತು ಅಥವಾ ಇಂತಹದ್ದೇ ಯೋಚನೆ ಅಂತ ಅಂದ್ಬಿಟ್ಟು ಒಂದು ಕಾನ್ಷಿಯಸ್ನೆಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ವಿಜ್ಞಾನ ಅಂತ ಅಂದ್ಬಿಟ್ಟು ಹೇಳ್ತೇವೆ. ಓಕೆ, ಯಾವಾಗಲೂ ಕೂಡ ನಮ್ಮ ಮನಸ್ಸು ಈ 4 ಅಂಶಗಳಲ್ಲೇ ರೌಂಡ್ ಹೊಡಿತಾ ಇರ್ತದೆ. ಅದ್ರ ಪ್ರಕಾರನೇ ಹೋಗಬೇಕು ಅದು. ಓಕೆ, ಹಾಗಾಗಿ ಇದನ್ನು ನಾವು ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಅದು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಓಕೆ, ಅದನ್ನು ನಾವು ಮನಸ್ಸನ್ನು ಬೆಳೆಸ್ತಾ ಸತ್ಯವನ್ನು ನೋಡ್ತಾ ಸತ್ಯ ತೆರೆದುಕೊಳ್ಳುತ್ತೆ. ಓಕೆ, ಆ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಮಾಡ್ತಾ ಇರ್ತಕ್ಕಂಥದ್ದು ಈಗ ಮನಸ್ಸಿನ ಕಂಟ್ರೋಲ್ ಅಲ್ಲ, ಮನಸ್ಸಿನ ಬೆಳವಣಿಗೆ. ಓಕೆ, ಅದನ್ನು ಬೆಳೆಸ್ತಾ ನಮಗೆ ಈ ಭವಾಸವ ಅಂದರೆ ಏನು ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತೆ. ಭವಾಸವ ಅಂದರೆ ನಾನು ನನ್ನದು ಅಂತಕ್ಕಂಥದ್ದು ಏನೂ ಇಲ್ಲ. ಓಕೆ, ಅವು ಪ್ರಕೃತಿಗೆ ಅನುಗುಣವಾಗಿ ಎಲ್ಲವೂ ಬದಲಾಗ್ತಾ ಇದ್ದಾವೆ. ಆ ಸತ್ಯವನ್ನು ನಾವು ನೋಡೋದನ್ನು ಅಭ್ಯಾಸ ಮಾಡಬೇಕು. ಓಕೆ, ಆಸವ ಅಂದರೆ ಅಂಟ್ಕೊಳ್ತಕ್ಕಂಥದ್ದು. ಓಕೆ, ಅದಕ್ಕೆ ನಾವು ಅಂಟ್ಕೊಬಿಟ್ರೆ, ಈ ಭವಕ್ಕೆ ಅಂಟ್ಕೊಂಡ್ರೆ ಮತ್ತೆ ಅಜ್ಞಾನದಲ್ಲಿ ನಾವು ಮುಳುಗ್ತೀವಿ, ಮತ್ತೆ ದುಃಖ ಚಕ್ರಕ್ಕೆ ನಾವು ಸಿಕ್ಕಾಕೊಳ್ತೇವೆ. ಓಕೆ, ಅದೇ ಥರ ದಿಟ್ಟಾಸವ ಅಂದರೆ ದೃಷ್ಟಿಕೋನಗಳನ್ನು ನಾವು ಇವಾಗಲೇ ನಾನು ಹೇಳಿದೆ, ಮನಸ್ಸು ಒಂದು ವಸ್ತುನ ನೋಡಿ ಅಥವಾ ಒಂದು ಯೋಚನೆಯನ್ನು ಮಾಡಿ ಒಂದು ದೃಷ್ಟಿಕೋನವನ್ನು ಕ್ರಿಯೇಟ್ ಮಾಡಿಬಿಡುತ್ತದೆ. ಅದು ಯಥಾರ್ಥವಾಗಿ ಸತ್ಯಕ್ಕೆ ಅನುಸಾರವಾಗಿರೋದಿಲ್ಲ. ನಮ್ಮ ಮನಸ್ಸಿಗೆ ಯಾವ ರೀತಿ ದೃಷ್ಟಿಕೋನ ಬಂತು ಆ ಕ್ಷಣದಲ್ಲಿ ಅದಕ್ಕೆ ಅನುಗುಣವಾಗಿ ಅದು ಒಂದು ದೃಷ್ಟಿಕೋನವನ್ನು ಕ್ರಿಯೇಟ್ ಮಾಡುತ್ತೆ. ಅದು ದಿಟ್ಟಾಸವ. ಆದರೆ ಸತ್ಯಕ್ಕೆ ಅನುಸಾರವಾಗಿ ನೋಡ್ತಕ್ಕಂಥದ್ದು ಅಂದರೆ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಅಭ್ಯಾಸ ಮಾಡಬೇಕು.
ಇಲ್ಲಾಂದರೆ ನಾವು ದಿಟ್ಟಾಸವದಲ್ಲಿ ಸಿಕ್ಕಾಕೊಳ್ತೀವಿ. ಅದೇ ರೀತಿ ಅವಿಚ್ಛಾಸವ. ಅವಿಚ್ಛಾಸವ ಅಂದರೆ ಅವಿಚ್ಛ ಅಂದರೆ ಅಜ್ಞಾನ. ಎಲ್ಲರೂ ಕೂಡ ನಾವು ಅಜ್ಞಾನದಲ್ಲೇ ಇದ್ದೀವಿ ಅಲ್ವಾ. ಜ್ಞಾನವನ್ನು ಯಾವ ರೀತಿ ಬೆಳೆಸೋದು? ಜ್ಞಾನದ ಮೂಲಕ ನಾವು ಪ್ರಜ್ಞೆಯನ್ನು ಬೆಳೆಸ್ತಾ 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 ಆಗ ನಾವು ಸತ್ಯದ ಅರಿವಾಗ್ತದೆ. ಅದು ನಮ್ಮನ್ನು ದುಃಖ ಚಕ್ರಕ್ಕೆ ಕೊಂಡೊಯ್ಯೋದಿಲ್ಲ. ಹಾಗಾಗಿ ಅವಿಚ್ಛಾಸವವನ್ನು ನಾವು ತೆಗೆದುಹಾಕಬೇಕು. ಓಕೆ, ಈ ಆಸವಗಳು ನಮ್ಮಲ್ಲಿ ಪ್ರತಿ ಕ್ಷಣ ಪ್ರತಿ ಹಂತದಲ್ಲೂ ಕೂಡ ಕೆಲಸ ಮಾಡ್ತಾನೆ ಇರ್ತವೆ. ಹಾಗಾಗಿ ನಮ್ಮ ಮನಸ್ಸಿನ ಬೆಳವಣಿಗೆಗೆ ಇವು 4 ಹಿಂಡ್ರೆನ್ಸ್. ಹಾಗಾದರೆ ಈ ಆಸವಗಳನ್ನು ನಾವು ಯಾವ ಥರ ತೆಗೆದುಹಾಕಬೇಕು? ಈ ಧ್ಯಾನ ಮಾಡ್ತಾ ಇದ್ದೀವಲ್ವಾ, ಧ್ಯಾನ ಮಾಡ್ತಾ 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 ನಮ್ಮ ಮನಸ್ಸಿನ ಬೆಳವಣಿಗೆ ಆಗ್ತಾ ಇದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ನಾವು ಹೇಗೆ ತಿಳ್ಕೊಳ್ಬೇಕು? ಅದನ್ನು ಭಗವಾನ್ ಬುದ್ಧ ಹೇಳ್ತಾರೆ. ಈ ಆಸವಗಳನ್ನು ನಾವು ಕ್ಷಯ ಮಾಡಬೇಕು ಅಂದರೆ ನಾವು 37 ಬೋಧಿ ಪಕ್ಕಿಯ ಧಮ್ಮಗಳನ್ನು ಅಭ್ಯಾಸ ಮಾಡಬೇಕು. 37 ಬೋಧಿ ಪಕ್ಕಿಯ ಧಮ್ಮಗಳಿದ್ದಾವೆ. ಅದನ್ನು ನಾನು ಫಸ್ಟ್ ಕೋಟ್ ಮಾಡ್ತೀನಿ, ಅದಾದಮೇಲೆ ಸ್ವಲ್ಪನೇ ಡೀಟೇಲಾಗಿ ಹೇಳ್ತೀನಿ. ಓಕೆ, ಮನಸ್ಸಿನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂತಹ ಧಮ್ಮಗಳು ಯಾವ್ಯಾವುದು? ಚತ್ತಾರೋ ಸತಿಪಟ್ಟಾಣ ಅಂದರೆ 4 ಸತಿಪಟ್ಟಾಣಗಳು. ಚತ್ತಾರೋ ಸಮ್ಮಪದಾನ ಅಂದರೆ 4 ರೀತಿಯ ಪ್ರಯತ್ನಗಳು. ಚತ್ತಾರೋ ಇದ್ದಿಪಾದ ಅಂದರೆ 4 ರಿದ್ಧಿಶಕ್ತಿಗಳು. ಅದೇ ರೀತಿ ಪಂಚ ಇಂದ್ರಿಯಾನಿ 5 ಇಂದ್ರಿಯಗಳು. ಪಂಚ ಬಲಾನಿ, ಈ ಇಂದ್ರಿಯಗಳೇ ಬಲಗಳಾಗ್ತವೆ, ಅವು ಪಂಚಬಲಗಳು. ಸಪ್ತ ಸದ್ಭೋಜನಗಳು ಅಂದರೆ 7 ಬೋಧಿಯ ಅಂಗಗಳು ಮತ್ತು 8 ಅರಿಯ ಅಷ್ಟಾಂಗಿಕ ಮಾರ್ಗ. ಎಷ್ಟಾಯಿತು ಈಗ? ರಿಪೀಟ್ ಮಾಡ್ತೀರಾ? 4 ಸತಿಪಠಾಣಗಳು 4 ಆಯ್ತಾ, 4 ಸಮ್ಮಪದಾನ 8, 4 ಇದ್ದಿಪಾದ 12, 5 ಇಂದ್ರಿಯಗಳು 17, 5 ಬಲಗಳು 22, 7 ಬೋಧಿಯ ಅಂಗಗಳು 29 ಮತ್ತು 8 ಅರಿಯ ಅಷ್ಟಾಂಗಿಕ ಮಾರ್ಗಗಳು. ಓಕೆ, ಎಷ್ಟಾಯಿತು? 37 ಆಯಿತು ಅಲ್ವಾ. 4 ಸತಿಪಟ್ಟಾಣಗಳು ಅಂತಂದರೆ ಹಿಂಗೆ ಏನು? ಯಾವ್ಯಾವುದು ಸತಿಪಟ್ಟಾಣಗಳು? 4. ಇದರಲ್ಲಿ 4 ಬರ್ತವೆ. ಕಾಯಾನುಪಸನ, ವೇದನಾನುಪಸನ, ಚಿತ್ತಾನುಪಸನ, ಧಮ್ಮಾನುಪಸನ. ಕಾಯ ಅಂತಂದ್ರೇನು? ದೇಹ ಅಷ್ಟೇ ಅಲ್ಲ, ನಾವು ಇನ್ನೂ ಆಳವಾಗಿ ನೋಡಬೇಕು. ಕಾಯ ಅಂತಂತಂದರೆ ಕೇವಲ ದೇಹ ಅಲ್ಲ. ನಾವೀಗ ಉಸಿರನ್ನ ನೋಡ್ತಾ ಇದ್ದೀವಿ ಅಲ್ವಾ, ಉಸಿರು ಏನು? ಉಸಿರು ದೇಹನ? ಅದು ಕೂಡ ಕಾಯ. ನಾವು ಇಷ್ಟು ಅಭ್ಯಾಸ ಮಾಡಿದ್ದೀವಿ ಇಷ್ಟು ವರ್ಷದಿಂದ ಅಲ್ವಾ, ನಾವು ತುಂಬ ಡೀಪಾಗಿ ನೋಡೋದಕ್ಕೆ ಪ್ರಯತ್ನ ಪಡಬೇಕು. ಕಾಯ ಅಂತಂದರೆ ಕೇವಲ ದೇಹಕ್ಕಷ್ಟೇ ಸಂಬಂಧಪಟ್ಟಿರೋದಿಲ್ಲ ಅಂಥದ್ದಲ್ಲ. ಈವನ್ ನಮ್ಮ ಯೋಚನೆಗಳು ಬರ್ತಾವಲ್ಲ, ಯೋಚನೆಗಳಲ್ಲಿ ನಾವು ಕಮ್ಮಗಳನ್ನು ಮಾಡ್ತೇವೆ. ಅದರಲ್ಲೂ ಕೂಡ ಕಾಯ, ವಾಚ, ಮನಸ್ಸ ಅಂತ ಅಂದ್ಬಿಟ್ಟು 3 ಬರ್ತದೆ. ನಮ್ಮ ಆಲೋಚನೆಗಳು ಬರ್ತಾವಲ್ಲ, ಆಲೋಚನೆಗಳು ಕೂಡ ನಾವು ಕಾಯದಿಂದ ಕೆಲಸವನ್ನು ಮಾಡ್ತೇವೆ, ಮಾತಿನಿಂದ ಕೆಲಸವನ್ನು ಮಾಡ್ತೇವೆ, ಮತ್ತು ಮನಸ್ಸಿನಿಂದ ಕೆಲಸವನ್ನು ಮಾಡ್ತೇವೆ. ಓಕೆ, ಸೊ ಕಾಯ ಅಂದರೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದಂತ ಅಲ್ಲ, ಈ 4 ಧಾತುಗಳಿಗೆ ಸಂಬಂಧಪಟ್ಟಂತೆ. ಓಕೆ, ಈ ಉಸಿರಿನಲ್ಲಿ 4 ಧಾತುಗಳಿದ್ದಾವೆ. ಓಕೆ, ಯಾವುದು 4 ಧಾತುಗಳು? ಪಟಾವಿ, ಆಪೋ, ತೇಜೋ, ವಾಯು. ಓಕೆ, ಈ 4 ಧಾತುಗಳನ್ನು ಕಾಂಬಿನೇಷನ್ನ ನಾವು ಕಾಯ ಅಂತ ಹೇಳ್ತೀವಿ. ಓಕೆ, ಕಾಯದಿಂದ ನಾವು ಕಾಯವನ್ನು ಆಳವಾಗಿ ನೋಡ್ತಕ್ಕಂಥದ್ದು. ಪಸ್ಸನ ಅಂತಂದರೆ ತುಂಬ ಆಳವಾಗಿ ನೋಡ್ತಕ್ಕಂಥದ್ದು. ಕಾಯಾನುಪಸ್ಸನ ಅಂತಂದರೆ ಕಾಯವನ್ನು ಆಳವಾಗಿ ನೋಡ್ತಕ್ಕಂತಹ ಅಭ್ಯಾಸವನ್ನು ನಾವು ಮಾಡಿದಾಗ ನಮಗೆ ಸತ್ಯದ ಅರಿವಾಗ್ತಾ ಹೋಗ್ತದೆ. ಏನು ಸತ್ಯ? ಈಗ ನಿಮ್ಮ ದೇಹ ಅಂತ ಹೇಳಿದಿಲ್ವಾ, ನಮ್ಮ ದೇಹದ ಅಂಗಗಳನ್ನು ಒಂದೊಂದೇ ಅಂಗವನ್ನು ನಾವು ಆಳವಾಗಿ ನೋಡ್ತಾ ಹೋದರೆ ಯಾವುದೇ ಅಂಗವೂ ಕೂಡ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂತಕ್ಕಂತಹ ಅರಿವು ನಮಗೆ ಬರ್ತಾ ಹೋಗುತ್ತೆ. ಹೌದಲ್ವಾ? ನೋಡಿ, ಹಾಗೆಯೇ ನಿಮ್ಮ ದೇಹದ ಪ್ರತಿಯೊಂದು ಅಂಗಗಳನ್ನು ನೀವು ಕಣ್ಮುಚ್ಕೊಂಡು ಅಬ್ಸರ್ವ್ ಮಾಡ್ತಾ ಹೋಗಿ. ನಾಲ್ಗೆ ಇದೆ, ನಾಲ್ಗೆ ನಮ್ಮ ಕಂಟ್ರೋಲ್ನಲ್ಲಿದೆಯಾ? ಹಾಗೆ ಸ್ವಲ್ಪ ಕೆಳಗೆ ಹೋದರೆ ಅನ್ನನಾಳ, ಅದು ನಮ್ಮ ಕಂಟ್ರೋಲಲ್ಲಿದೆಯಾ? ಅದ್ರ ಕೆಲಸ ಅದು ಮಾಡ್ತಾನೆ ಇದೆ. ಹೊಟ್ಟೆ ನಮ್ಮ ಕಂಟ್ರೋಲಿದೆಯಾ? ನಾವೇನು ಕಂಟ್ರೋಲ್ ಮಾಡ್ತೀವಿ ಅಂದರೂ ಆಗಲ್ಲ. ಅದ್ರ ಕೆಲಸ ಅದು ಮಾಡ್ತಾನೇ ಇರ್ತದೆ. ಯಕೃತ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್ಸ್, ಕಿಡ್ನಿ,
ಯಾವುದು ಕೂಡ ನಮ್ಮ ಕಂಟ್ರೋಲ್ ಇರಲ್ಲ. ಪ್ರಕೃತಿಗೆ ಅನುಗುಣವಾಗಿ ಅದರ ಕೆಲಸವನ್ನು ಅದು ಮಾಡ್ತಾನೇ ಇದೆ. ಆದರೆ ಆ ಸತ್ಯವನ್ನು ನಾವು ಯಥಾರ್ಥವಾಗಿ ನಮ್ಮ ಅನುಭವಕ್ಕೆ ತಂದುಕೊಂಡಾಗ ನಮಗೆ ಪ್ರಜ್ಞೆಯ ಉದಯ ಆಗುತ್ತೆ, ನಮ್ಮ ಮನಸ್ಸಿನ ಬೆಳವಣಿಗೆ ಸಾಧ್ಯ ಆಗುತ್ತೆ. ಈ ರೀತಿ ನಾವು ಕಾಯಾನುಪಸನ್ನವನ್ನು ಮಾಡಬೇಕು. ಇದೆಲ್ಲ ಸ್ಟೆಪ್ಸ್ ಬರುತ್ತೆ. ಮುಂಚೆ ಒಂದ್ಸಲ ನಾನು ಸತಿಪಟ್ಟಣ ತಗೊಂಡು ರೀಸೆಂಟಾಗಿ ನಮ್ಮ ನಂಜುಂಡಯ್ಯ ಸರ್ ಕೂಡ ಸತಿಪಟ್ಟಣ ಕ್ಲಾಸ್ನ ತೆಗೆದುಕೊಂಡಿದ್ರು. ಹಾಗಾಗಿ ಇದು ನಿಮ್ಗೆ ಈಸಿ ಅಂತ ಅನ್ಕೋತೀನಿ ಅರ್ಥ ಮಾಡ್ಕೊಳ್ಳಿಕ್ಕೆ. ನಾವು ಆಳವಾಗಿ ನಾವು ಕಾಯದ ಅಭ್ಯಾಸವನ್ನು ಮಾಡ್ತಾ ಹೋಗ್ತಾ ನಮ್ಮ ಮನಸ್ಸಿನ ಬೆಳವಣಿಗೆ ಹೆಚ್ಚು ಆಗ್ತಾ ಹೋಗುತ್ತೆ. ಅದೇ ರೀತಿ ವೇದನಾನುಪಸನ ಅಂದರೆ 3 ರೀತಿಯ ವೇದನೆಗಳಿದ್ದಾವೆ. ಸುಖ ವೇದನೆ, ದುಃಖ ವೇದನೆ, ಸುಖವೂ ಅಲ್ಲದ ದುಃಖವೂ ಅಲ್ಲದ ವೇದನೆ. ಹಾಗೆ ಮುಚ್ಕೊಂಡು ಅಬ್ಸರ್ವ್ ಮಾಡಿ. ನೀವು ಕೂತಿದ್ದೀರಲ್ವಾ, ಯಾವುದಾದ್ರು ಒಂದು ದೇಹದ ಭಾಗದಲ್ಲಿ ಒಂದಲ್ಲ ಒಂದು ರೀತಿಯ ವೇದನೆ ಇದ್ದೇ ಇರುತ್ತೆ, ಪ್ರತಿ ಕ್ಷಣ ಇದ್ದೇ ಇರುತ್ತೆ. ಅದು ಸುಖ ವೇದನೆ ಇರ್ಬೋದು, ದುಃಖ ವೇದನೆ ಇರ್ಬೋದು, ಅಥವಾ ಎರಡೂ ಅಲ್ಲದೆ ಇರ್ತಕ್ಕಂಥದ್ದು ಇರ್ಬೋದು. ಎರಡೂ ಅಲ್ಲದೆ ಇರ್ತಕ್ಕಂಥದ್ದನ್ನು ಅಬ್ಸರ್ವ್ ಮಾಡೋದು ಕಷ್ಟ, ಯಾಕೆಂದರೆ ನಾವು ಅಜ್ಞಾನದಲ್ಲಿದ್ದೀವಿ ಅಲ್ವಾ. ಆ ವೇದನೆಯನ್ನು ಯಥಾರ್ಥವಾಗಿ ನಾವು ನೋಡಬೇಕು. ನೋಡ್ತಾ ಅದು ಕೂಡ ಬದಲಾಗ್ತಾ ಇರ್ತದೆ, ಬದಲಾವಣೆಯ ನಿಯಮಕ್ಕೆ ಒಳಪಟ್ಟಿದೆ. ಇದನ್ನು ಆಳವಾಗಿ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ವೇದನಾನುಪಸನ. ಅದು ನಮ್ಮ ಮನಸ್ಸನ್ನು ಬೆಳೆಸುತ್ತೆ. ಅದೇ ರೀತಿ ಚಿತ್ತಾನುಪಸನ ಅಂದರೆ ಆಗಲೇ ಹೇಳಿದೆ, ಮನಸ್ಸಿನ ಅಂಗಗಳು, ಮನಸ್ಸಿನ ಚೇತಸಿಕಗಳನ್ನು ಯಥಾರ್ಥವಾಗಿ ಆ ಲೆವೆಲ್ಗೆ ನಮ್ಮ ಮನಸ್ಸನ್ನು ತೆಗೆದುಕೊಳ್ಬೇಕು. ಮನಸ್ಸನ್ನು ನಾವು ಉಸಿರನ್ನ ನೋಡ್ತಾ ಚಿತ್ತಗಳ ಉದಯ ನಾಶ ನಮ್ಮಲ್ಲಿ ಗಮನಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಚಿತ್ತಾನುಪಸನ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಹಾಗೆ ಧಮ್ಮ ಅಂತಂದರೆ ಸತ್ಯವನ್ನು ಯಥಾರ್ಥವಾಗಿ ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದು. ಅದು ಲಾಸ್ಟ್ ಸ್ಟೆಪ್, ಮನಸ್ಸಿನ ಕೊನೆಯ ಸ್ಟೆಪ್. ಓಕೆ, ಯಾವ್ಯಾವುದು ಸತ್ಯಗಳು? 4 ಅರಿಯ ಸತ್ಯಗಳು. ಅದೇ ರೀತಿ ಕಮ್ಮ ಮತ್ತು ಕಮ್ಮ ವಿಪಾಕ, ಮತ್ತು ಕಾರ್ಯಕಾರಣ ಸಂಬಂಧಗಳು, ಪಟ್ಟಿಂಚ ಸಮಪಾದ ಅಂತ ನಾವು ಹೇಳ್ತೀವಲ್ಲ, ಆ ಕಾರ್ಯಕಾರಣ ಸಂಬಂಧಗಳು. ನಾವು ಧಮ್ಮದ ಅಭ್ಯಾಸವನ್ನು ಮಾಡ್ತಾ ಇವು ನಮ್ಮ ಅನುಭವಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಅದು ಧಮ್ಮಾನುಪಸನ. ಓಕೆ, 4 ಸತಿಪಟ್ಟಣಗಳಾಯ್ತಲ್ವಾ. ಅದೇ ರೀತಿ 4 ಸಮ್ಮಪದಾನ ಅಂತಂದರೆ 4 ರೀತಿಯ ಪ್ರಯತ್ನಗಳು. 4 ರೀತಿಯ ಪ್ರಯತ್ನಗಳು ಯಾವ್ಯಾವು? ಮೊದಲನೇದು ಸಂವರ, ಎರಡನೆಯದು ಪಹಾಣ, ಭಾವನ, ಅನುರಕ್ಷಣ ಅಂತ ಅಂದ್ಬಿಟ್ಟು ಕ್ಲಾಸಿಫೈ ಮಾಡ್ಕೋಬೇಕು. ಸಂವರ ಅಂದರೆ ನಮ್ಮಲ್ಲಿ ಕೆಟ್ಟ ಗುಣಗಳಿದ್ದಾವೆ ಅಂದರೆ ಅದನ್ನು ನಾವು ಮನಸ್ಸಿಂದ ತೆಗೆದುಹಾಕಬೇಕು, ಅದನ್ನು ಸಂಹಾರ ಮಾಡಬೇಕು. ಅದನ್ನು ಸಂವರ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅದೇ ರೀತಿ ನಮ್ಮಲ್ಲಿ ಒಂದು ವೇಳೆ ಇನ್ನೂ ಕೆಟ್ಟ ಗುಣಗಳಿಲ್ಲ ಅಂದರೆ ಅದನ್ನು ಬರೋದನ್ನು ತಡಿಬೇಕು ನಾವು ಫಸ್ಟ್. ಓಕೆ, ಅದು ಪಹಾಣ. ಓಕೆ, ಕೆಟ್ಟ ಗುಣಗಳು ಇದ್ದರೆ ಅದನ್ನು ತೆಗಿತಕ್ಕಂಥದ್ದು, ಅದು ಇಲ್ಲ ಅಂದರೆ ಅದನ್ನು ಬರೋದನ್ನು ತಡಿತಕ್ಕಂಥದ್ದು. ಅದೇ ರೀತಿ ನಮ್ಮಲ್ಲಿ ಒಳ್ಳೆ ಗುಣಗಳಿಲ್ಲ ಅಂದರೆ ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಬೇಕು, ಅದು ಭಾವನ. ಒಳ್ಳೆಯ ಗುಣಗಳಿದ್ದರೆ ಅದನ್ನು ನಾವು ಸಂರಕ್ಷಣೆ ಮಾಡಬೇಕು, ಅದು ಅನುರಕ್ಷಣ. ಯಾವ ರೀತಿ ಅಂತಂದರೆ, ಈಗ ನೀವು ಮನೆ ಕಟ್ಟಿಸಿರ್ತೀರ, ಮನೆ ಕಟ್ಟಿಸಿದ್ಮೇಲೆ ಗೇಟ್ ಮಾಡಿರ್ತೀರ. ಬಾಗಿಲು ಗೇಟ್ ಆದಮೇಲೆ ಗೇಟ್ಗೊಂದು ಬೀಗ, ಅದಕ್ಕೆ ಮತ್ತು ಬಾಗಿಲಿಗೆ ಹಿಂದೆಯಿಂದ ಚಿಲ್ಕ, ದೊಡ್ಡ ಇವಾಗಂತೂ ಡಿಸೈನ್ ತುಂಬ ದೊಡ್ಡ ಲಾಕರ್ಸ್ ಬರ್ತವೆ. ಏನಕ್ಕೆ ಮಾಡ್ತೀವಿ? ಸೇಫ್ಟಿಗೆ. ಯಾವುದರಿಂದ ಸೇಫ್ಟಿ? ಕಳ್ಳಕಾಕರಿಂದ ಸೇಫ್ಟಿ. ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ನಾವು ಸೇಫ್ಟಿ ಮಾಡಬೇಕು ಅಲ್ವಾ. ನಮ್ಮ ಕಳ್ಳರು ಬಂದಿಲ್ಲ ಆದರೂ ಕೂಡ ನಾವು ಗೇಟ್ ಹಾಕಿಸ್ತೀವಿ, ಬಾಗಿಲು ಹಾಕೋತೀವಿ, ತುಂಬ ಸ್ಟ್ರಾಂಗ್ ಬಾಗಿಲು, ಬೀಗ ಎಲ್ಲ ಹಾಕೋತೀವಿ, ಅದನ್ನು ಬರೋವ್ರನ್ನ ತಡೆಗಟ್ಟೋದಕ್ಕೆ. ಇತ್ತೀಚೆಗಂತೂ ಇನ್ನೂ ಅಡ್ವಾನ್ಸ್ಡ್ ಎಲ್ಲ CCTV ಮತ್ತು ಇಂಟರ್ನೆಟ್ ಕನೆಕ್ಟೆಡ್, ಅಲಾರ್ಮ್ ಎಲ್ಲ ಅಲ್ವಾ. ಒಂದು ವೇಳೆ ಕಳ್ಳ ಬಂದ್ಬಿಟ್ಟ ಅಂತಂದ್ರೆ ಏನು ಮಾಡ್ತೀರಾ? ಅವನ ಜೊತೆ ಕಾಫಿ ಟೀ ಕುಡಿತಾ ಕೂರ್ತೀರಾ? ಇಲ್ಲ ಅಲ್ವಾ. ಅವನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತೀರಾ ಅಥವಾ ಓಡಿಸ್ತೀರಾ? ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಕೆಟ್ಟ ಗುಣಗಳು ಆಲ್ರೆಡಿ ಬಂದಿದ್ದಾವೆ ಅಂದರೆ ಅದನ್ನು ನಾವು ತೆಗೆದಾಕೋದಕ್ಕೆ ಪ್ರಯತ್ನ ಪಡಬೇಕು. ಓಕೆ, ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಗುಣಗಳು ಬಂದಿಲ್ಲ ಅಂದರೆ ಅವುಗಳನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಬೇಕು. ಈಗೇನು ಧಮ್ಮದ ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ, ಮೆಡಿಟೇಷನ್ ಮಾಡ್ತಾ ಇದ್ದೀರಲ್ಲ, ಇದು ನಮ್ಮ ಮನಸ್ಸಿನ ಬೆಳವಣಿಗೆಗೆ ಸಹಾಯ ಮಾಡ್ತವೆ. ಅದನ್ನು ಭಾವನಾ ಅಂತ ಹೇಳ್ತೀವಿ.
ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಗುಣಗಳು ಆಲ್ರೆಡಿ ಬರ್ತಾ ಇದ್ದಾವೆ ಅಂದರೆ ಅದನ್ನು ನಾವು ಸಂರಕ್ಷಣೆ ಮಾಡಬೇಕು. ಇಲ್ಲ ಅಂತಂದರೆ ಅದು ಹೊರಟೋಗ್ತವೆ. ಓಕೆ, ಯಾಕೆಂದರೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಅಕುಶಲದ ಕಡೆಗೆ ಜಾಸ್ತಿ ವಾಲ್ತಾ ಇರ್ತದೆ. ಓಕೆ, ಹಾಗಾಗಿ ನಾವು ಪ್ರತಿ ಕ್ಷಣ ಇರ್ತಕ್ಕಂತಹ ಒಳ್ಳೆತನವನ್ನು ಸಂರಕ್ಷಣೆ ಕೂಡ ಮಾಡಬೇಕು. ಇವು 4 ಸಮಪದಾನ. ಅದೇ ರೀತಿ 4 ಇದ್ದಿ ಪದಗಳಿವೆ. ಇದ್ದಿ ಅಂದರೆ ರಿದ್ದಿ ಶಕ್ತಿ. ಪಾದ ಅಂತಂದರೆ ಬೇಸ್. ಓಕೆ, ಮನಸ್ಸನ್ನು ನಾವು ಬೆಳೆಸ್ತಾ ನಮಗೆ ಮಾನಸಿಕ ಶಕ್ತಿಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಓಕೆ, ಅದನ್ನು ಆ ಮಾನಸಿಕ ಶಕ್ತಿಗಳನ್ನು ನಾವು ಇದ್ದಿಪಾದ ಅಂತ ಹೇಳ್ತೀವಿ. ಯಾವ ರೀತಿ ಇದ್ದಿಪಾದ? ಅದ್ರಲ್ಲಿ 4 ಬರ್ತವೆ: ಛಂದ, ವೀರ್ಯ, ಚಿತ್ತ ಮತ್ತು ವಿಮರ್ಶ. ಛಂದ ಅಂತಂದರೆ ಇಚ್ಛೆ, ಆಸೆ ಪಡ್ತೀವಲ್ಲ, ಆಸೆ. ಮನಸ್ಸನ್ನು ನಾವು ಬೆಳೆಸ್ತಾ ನಮ್ಮ ಇಚ್ಛೆಗಳು, ಆಸೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಅದೇ ರೀತಿ ನಮ್ಮ ಸಂಕಲ್ಪ, ದೃಢವಾದ ಸಂಕಲ್ಪ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ಅದನ್ನು ನಾವು ಛಂದ ಅಂತ ಕರಿತೀವಿ. ಅದೇ ರೀತಿ ವೀರ್ಯ ಅಂತಂದರೆ ಆಗಲೇ ಹೇಳಿದ್ನಲ್ಲ, ಪ್ರಯತ್ನವನ್ನು ಪಾಳಿಯಲ್ಲಿ ವೀರ್ಯ ಅಂತಾರೆ. 4 ರೀತಿಯ ಪ್ರಯತ್ನಗಳು ಕೂಡ ನಮ್ಮಲ್ಲಿ ಹೆಚ್ಚು ಸ್ಟ್ರಾಂಗ್ ಆಗ್ತಾ ಹೋಗ್ತವೆ. ಮತ್ತು ಚಿತ್ತ, ಇಲ್ಲಿ ಚಿತ್ತ ಅಂದರೆ ಇದ್ದಿಪಾದದಲ್ಲಿ ಚಿತ್ತ ಅಂತಂದರೆ ಕೇವಲ ಜಾಗೃತ ಭಾವ ಅಲ್ಲ, ಧ್ಯಾನದ ಹಂತಗಳು. ನಾವು ಒಂದು ಸಲ ನಮ್ಮ ಮನಸ್ಸನ್ನು ಬೆಳೆಸ್ತಾ ಧ್ಯಾನದಲ್ಲಿ ಬೆಳೆಸ್ತಾ ಮೊದಲನೇ ಧ್ಯಾನ, 2ನೇ ಧ್ಯಾನ, 3ನೇ ಧ್ಯಾನ, 4ನೇ ಧ್ಯಾನ ಅಂತ ಅಂದ್ಬಿಟ್ಟು 4 ಧ್ಯಾನಗಳು ಬರ್ತವೆ. ಓಕೆ, ಆ ಧ್ಯಾನಗಳ ಸ್ಥಿತಿಯನ್ನು ತಲುಪ್ತಕ್ಕಂಥದ್ದನ್ನು ನಾವು ಇಲ್ಲಿ ಚಿತ್ತ ಅಂತ ಅಂದ್ಬಿಟ್ಟು ಭಗವಂತರು ಹೇಳ್ತಾರೆ. ಧ್ಯಾನಗಳನ್ನು ಸ್ಥಿತಿಯನ್ನು ತಲುಪಬೇಕು ಅಂದರೆ ನಾವೇನು ಮಾಡಬೇಕು? ಫಸ್ಟು ನೀವರಣಗಳನ್ನು ಕಡಿಮೆ ಮಾಡಬೇಕು. ಯಾವುದು ನೀವರಣಗಳು? ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ನಾನು. 5 ನಿವರಣಗಳಿದ್ದಾವೆ. ಯಾವ್ಯಾವುದು 5 ನಿವರಣಗಳು? ಕಾಮಚ್ಛಂದ, ವ್ಯಾಪಾದ, ವಿಚಿಕಿಚ್ಚ, ತೀನಮಿದ್ದ ಮತ್ತು ಉದ್ದಚ್ಚ ಕುಕ್ಕುಚ್ಚ. ಅಲ್ವಾ? ಕಾಮಚ್ಛಂದ ಅಂದರೆ ಇಂದ್ರಿಯ ವಸ್ತುಗಳ ಹಿಂದೆ ಓಡ್ತಕ್ಕಂಥದ್ದು. ಮತ್ತು ವ್ಯಾಪಾದ ಅಂದರೆ ದ್ವೇಷ, ಉದ್ದಚ್ಚ ಕುಕ್ಕುಚ್ಚ ಅಂದರೆ ಚಂಚಲತೆ, ತೀನಮಿದ್ದ ಅಂದರೆ ಆಲಸ್ಯತನ, ಮತ್ತು ವಿಚಿಕಿಚ್ಚ ಅಂದರೆ ಸಂದೇಹ, ಸ್ಕೆಪ್ಟಿಕಲ್ ಡೌಟ್ಸ್. ಇವಿಷ್ಟನ್ನೂ ಕೂಡ ನಾವು ಕಂಪ್ಲೀಟಾಗಿ ನಾಶ ಮಾಡಿದಾಗ ನಾವು ಧ್ಯಾನಕ್ಕೆ ಹೋಗಲಿಕ್ಕೆ ಎಲಿಜಿಬಿಲಿಟಿ ಪಡ್ಕೊಳ್ತೀವಿ. ಇನ್ನೂ ಹೋಗಿರಲ್ಲ, ಧ್ಯಾನದ ಲೆವೆಲ್ಗೆ ಹೋಗಲಿಕ್ಕೆ ಎಲಿಜಿಬಿಲಿಟಿ ಪಡ್ಕೊಳ್ತೀವಿ. ಓಕೆ, ಅದರಲ್ಲಿ ಧ್ಯಾನಗಳಲ್ಲಿ ಧ್ಯಾನದ 1ನೇ ಧ್ಯಾನ, 2ನೇ ಧ್ಯಾನ, 3ನೇ ಧ್ಯಾನ, 4ನೇ ಧ್ಯಾನ ಅಂತ ಬರ್ತವೆ. ಓಕೆ, ಆ ರೀತಿ ನಮ್ಮ ಈ ನಿವಾರಣೆಗಳನ್ನ ಕಡಿಮೆ ಮಾಡಿಕೊಂಡು ನಮ್ಮ ಮನಸ್ಸನ್ನು ಬೆಳೆಸ್ತಾ ಧ್ಯಾನವನ್ನು ನಾವು ಪಡ್ಕೊಳ್ಬೋದು, ಸಮಾಧಿಯ ಸ್ಥಿತಿಗಳನ್ನು ಪಡ್ಕೊಳ್ಬೋದು. ಅದನ್ನು ನಾವು 3ನೇ ಅಂದರೆ ಇದ್ದಿಪಾದಗಳಲ್ಲಿ ಕ್ಲಾಸಿಫೈ ಮಾಡಿ ಹೇಳ್ತಾರೆ. ಈ ರೀತಿ ನಮ್ಮ ಮನಸ್ಸನ್ನು ಬೆಳೆಸಬೇಕು ಅಂತ ಅಂದ್ಬಿಟ್ಟು. ಓಕೆ, ಇದೆಲ್ಲ ನಾನು ಹೇಳ್ತಾ ಇರೋದು ನಮ್ಮ ಮನಸ್ಸನ್ನು ನಾವು ಯಾವ ರೀತಿ, ನಮ್ಮ ಪ್ರೋಗ್ರೆಸ್ಸನ್ನು ನಾವು ಯಾವ ರೀತಿ ಅಸೆಸ್ ಮಾಡ್ಕೋಬೇಕು ಅನ್ನೋದಕ್ಕೆ, ಭಾವನಾ ಸುತ್ತ. ಓಕೆ, ಅದೇ ರೀತಿ ವಿಮರ್ಶ. ಯಾವಾಗ ನಾವು ಈ ರೀತಿ ಧ್ಯಾನಗಳಲ್ಲಿ ಹೋಗ್ತಾ ನಮಗೆ ಯಾವುದು ಸತ್ಯ, ಯಾವುದು ಅಸತ್ಯ ಅಂದರೆ ಸತ್ಯಕ್ಕನುಸಾರವಾಗಿ ನೋಡ್ತಕ್ಕಂತಹ ಕೆಪಾಸಿಟಿ ಅಂದರೆ ಪ್ರಜ್ಞೆಯ ಒಂದು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದನ್ನು ನಾವು ವಿಮರ್ಶ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಎಷ್ಟಾಯಿತು? 4 ಸತಿಪಟ್ಟಣ, 4 ಸಮಪದಾನ, 4 ಇದ್ದಿಪಾದಗಳಾಯ್ತಲ್ವಾ? ಅದೇ ರೀತಿ 5 ಇಂದ್ರಿಯಗಳ ಬಗ್ಗೆ ಹೇಳ್ತಾರೆ. ಯಾವ್ಯಾವುದು 5 ಇಂದ್ರಿಯಗಳು? ಶ್ರದ್ಧೆ, ವೀರ್ಯ, ಸತಿ, ಸಮಾಧಿ ಮತ್ತು ಪಣ್ಯ. ಓಕೆ, ಇದನ್ನು ಬರೆದಿಟ್ಕೋಬೇಕು ನೀವು. ಯಾಕೆಂದರೆ ಇದನ್ನು ನಾವು ಅಸೆಸ್ ಮಾಡ್ಕೊಳ್ಬೇಕು ಅಂತಂದರೆ ನಾವು ಅವಾಗವಾಗ ನಾವು ಇದ್ರ ಬಗ್ಗೆ ಮೆಲ್ಕು ಹಾಕ್ತಾ ಇರಬೇಕು. ಓಕೆ, ಶ್ರದ್ಧೆ ಶ್ರದ್ಧೆಯನ್ನು ಯಾವ ರೀತಿ ಬೆಳೆಸ್ತೀರಾ? ಯಾವುದರಲ್ಲಿ ಶ್ರದ್ಧೆ? ಬುದ್ಧ ಧಮ್ಮ ಸಂಘದಲ್ಲಿ. ಯಾಕೆ ಬುದ್ಧರಲ್ಲಿ ಶ್ರದ್ಧೆ? ಇದು ಸುಮಾರು ಸಲ ಪ್ರತಿ ಕ್ಲಾಸಲ್ಲೂ ಹೇಳ್ತಾನೆ ಇರ್ತೀನಿ. ಬುದ್ಧರ 9 ಗುಣಗಳನ್ನು ನಾವು ಅಭ್ಯಾಸ ಮಾಡಬೇಕು. ಬುದ್ಧರ ಗುಣಗಳಿಗೆ ಯಾವುದೇ ಒಂದು ಮಿತಿ ಇಲ್ಲ, ಅನಂತ ಸಾಗರ. ಆದರೆ ನಾವು 9 ಗುಣಗಳನ್ನು ಯಾಕೆ ನಾವು ಪದೇ ನಾವು ಮೆಲ್ಕು ಹಾಕ್ತೀವಿ ಅಂದರೆ ಇವು ತುಂಬ ಶ್ರೇಷ್ಠವಾದಂತಹ ಗುಣಗಳು. ಓಕೆ, ಅವುಗಳನ್ನು ನಾವು ಮೆಲ್ಕು ಹಾಕ್ತಾ ಯಾಕೆಂದರೆ ಅದು ಇರ್ತಕ್ಕಂಥದ್ದು, ಅದು ಇಲ್ಲದೆ ಇರ್ತಕ್ಕಂತಹ ಅಸತ್ಯ ಅಲ್ಲ. ಅದನ್ನು ನಾವು ಕೂಡ ಪಡ್ಕೊಳ್ಬಹುದು. ಆ ಸತ್ಯವನ್ನು ಆ ರೀತಿ ಬುದ್ಧರು ಆ ಗುಣಗಳನ್ನು ಹೊಂದಿರೋದ್ರಿಂದ
ನನಗೆ ಅವರ ಮೇಲೆ ಶ್ರದ್ಧೆ ಇದೆ. ಅದೇ ರೀತಿ ಧಮ್ಮದ 6 ಗುಣಗಳು, ಸಂಘದ 9 ಗುಣಗಳು, ಅವುಗಳ ಮೇಲೆ ನಾವು ಮನನ ಮಾಡ್ತಾ 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 ನಮ್ಮಲ್ಲಿ ಶ್ರದ್ಧೆಯನ್ನು ಜಾಸ್ತಿ ಮಾಡಬೇಕು. ಓಕೆ. ಅದೇ ರೀತಿ ವೀರ್ಯ. ಒಂದು ಸಲ ಶ್ರದ್ಧೆ ಜಾಸ್ತಿ ಆಯಿತು ಅಂತಂದರೆ ನಮ್ಮಲ್ಲಿ ಮನಸ್ಸಿನ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪ್ರಯತ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದಕ್ಕೆ ಪ್ರಯತ್ನ? ಆಗಲೇ ಹೇಳಿದ 4 ರೀತಿಯ ಪ್ರಯತ್ನಗಳು: ಸಂವರ, ಪಹಾಣ, ಭಾವನ, ಅನುರಕ್ಷಣ. ಓಕೆ. ಅದೇ ರೀತಿ 3ನೇದು ಸತಿ. ಸತಿ ಅಂದರೆ ಇಲ್ಲಿ ಜಾಗೃತ ಭಾವ. ಜಾಗೃತ ಭಾವ, ನಾವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಾವು ಆ ಕ್ಷಣದಲ್ಲಿ ನಾವು ಏನು ಉಸಿರನ್ನು ನೋಡ್ತೀವಲ್ಲ, ಅದು ಜಾಗೃತ ಭಾವ. ಆ ಕ್ಷಣದ ಸತ್ಯ ಆ ಉಸಿರು. ಓಕೆ. ಅದು ಆ ಒಂದು ಜಾಗೃತ ಭಾವ ಜಾಸ್ತಿ ಮಾಡ್ತಾ ಹೋಗಬೇಕು. ಅದೇ ರೀತಿ ಸಮಾಧಿ. ಒಂದು ಸಲ ಜಾಗೃತ ಭಾವ ಜಾಸ್ತಿ ಆಯಿತು ಅಂದರೆ ಅದನ್ನು ಸಸ್ಟೈನ್ ಮಾಡಬೇಕು. ಅದು ಎಷ್ಟೊತ್ತು ಸಸ್ಟೈನ್ ಆಗುತ್ತೆ ಅಷ್ಟೊತ್ತು ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆಗ ನಾವು ಸಮಾಧಿಯ ಸ್ಟೇಟನ್ನು ನಾವು ಪಡ್ಕೊಳ್ತೀವಿ. ಅದು ನಮ್ಮ ಮನಸ್ಸಿನ ಬೆಳವಣಿಗೆ. ಅದೇ ರೀತಿ ಒಂದು ಸಲ ನಾವು ಸಮಾಧಿಯ ಸ್ಟೇಟನ್ನು ನಾವು ಪಡ್ಕೊಂಡ್ರೆ ಅದನ್ನು ಕಂಟಿನ್ಯೂ ಮಾಡ್ತಾ 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 ನಮ್ಮಲ್ಲಿ ಪ್ರಜ್ಞೆಯ ಉದಯ ಸ್ಟಾರ್ಟ್ ಆಗುತ್ತೆ. ಧಮ್ಮದ ಉದಯ ಸ್ಟಾರ್ಟ್ ಆಗುತ್ತೆ. ಓಕೆ. ಇವು 5 ಇಂದ್ರಿಯಗಳು. ಈ 5 ಇಂದ್ರಿಯಗಳನ್ನು ನಾವು ಹೆಚ್ಚು ಹೆಚ್ಚು ಮಾಡಿದಷ್ಟು ಅವು ನಮಗೆ ಬಲಗಳಾಗ್ತವೆ. ಇದೇ 5 ಇಂದ್ರಿಯಗಳು ಪಂಚಬಲಗಳಾಗ್ತವೆ. ಯಾವ ರೀತಿ? ಶ್ರದ್ಧೆ ಜಾಸ್ತಿ ಆಯಿತು ಅಂತಂದರೆ ನಮ್ಮಲ್ಲಿ ಬುದ್ಧ ಧಮ್ಮ ಸಂಘದಲ್ಲಿ ಶ್ರದ್ಧೆ ಅನ್ನೋದು ಯಾವಾಗ ಪರಿಪೂರ್ಣ ಆಗುತ್ತೆ? ಸೋತಪ್ಪನಲ್ಲಿ ಮಾತ್ರ ಶ್ರದ್ಧೆ ಅಂತಕ್ಕಂಥದ್ದು ಪರಿಪೂರ್ಣ ಆಗ್ತಕ್ಕಂಥದ್ದು. ಸೋತಪ್ಪನ, ಸಗದಾಗಾಮಿ, ಅನಾಗಾಮಿ, ಅರ್ಹಂತ ಅಲ್ವಾ? ಹಾಗಾಗಿ ಶ್ರದ್ಧೆಯನ್ನು ನಾವು ಪರಿಪೂರ್ಣ ಮಾಡಬೇಕು ಅಂತಂದರೆ ಸೋತಪ್ಪನ ಆವಾಗ ಅದೊಂದು ಬಲ ಆಗ್ತದೆ. ನಮ್ಮ ಮಾನಸಿಕವಾಗಿ ನಮ್ಮಲ್ಲಿ ತುಂಬ ಹೆಚ್ಚು ಶಕ್ತಿಯನ್ನು ತುಂಬುತ್ತೆ. ಓಕೆ. ಅದು ನಮ್ಮನ್ನು ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ಬೋದು. ಎಷ್ಟು ಈ ಬಲಗಳು ಎಷ್ಟು ಅಂದರೆ ಈ 5 ಬಲಗಳು ಸೇರಿ ಅಂದರೆ ವೀರ್ಯ, ಸತಿ ಬಲ, ಸಮಾಧಿ ಬಲ, ಪಣ್ಯ ಬಲ, ಇವಿಷ್ಟೂ ಬಲಗಳಾಯಿತು ಅಂತಂದರೆ ನಾವು ನೀರಿನ ಮೇಲೆ ನಡಿಬೋದು, ಗೋಡೆ ಮೇಲೆ ಹಾಗೆ ನಡ್ಕೊಂಡು ಹೋಗ್ಬೋದು, ಭೂಮಿಯ ಒಳಗೆ ಹೋಗ್ಬೋದು, ಆಕಾಶದಲ್ಲಿ ಹಾರ್ಬೋದು. ಈ ರೀತಿಯ ಒಂದು ವಿಶೇಷವಾದಂತಹ ಬಲಗಳು ನಮ್ಮಲ್ಲಿ ಬರ್ತವೆ. ಆದರೆ ನಮ್ಮ ಮನಸ್ಸನ್ನು ನಾವು ಆ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು. ಇವೆಲ್ಲ ಕಾಲ್ಪನಿಕ ಅಲ್ಲ. ಇವೆಲ್ಲ ಸಾಧ್ಯ ಇದೆ. ಆದರೆ ನಮ್ಮ ಮನಸ್ಸನ್ನು ಬೆಳೆದರೆ, ಯಾಕೆಂದರೆ ಮನಸ್ಸು ಎಲ್ಲದಕ್ಕಿಂತ ಶಕ್ತಿಯುತವಾದಂಥದ್ದು. ಅದನ್ನು ನಾವು ಸರಿಯಾಗಿ ತುಂಬ ಶಕ್ತಿಯುತವಾದ ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅಲ್ವಾ? ನಾವು ಸರಿಯಾಗಿ ಇವಾಗೆಲ್ಲ ಅಟಾಮಿಕ್ ಬಾಂಬ್ಸ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಹೆಂಗೆ ಸಾಧ್ಯ? ಒಂದು ಕಣದಷ್ಟು ಒಂದು ಇರ್ತಕ್ಕಂತಹ ಒಂದು ಇದು ಲಕ್ಷಾಂತರ ಜನರ ಜೀವನವನ್ನು ತೆಗೆದುಕೊಳ್ತದೆ ಅಂದರೆ ಅದು ಯಾವ ರೀತಿ ಸಾಧ್ಯ? ಮನಸ್ಸಿನಿಂದ ಕಾನ್ಸಂಟ್ರೇಷನ್ ಆ ಲೆವೆಲ್ಗೆ ಹೋಗಿ ಅವರು ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಆ ಪ್ರಜ್ಞೆಯನ್ನು ಅವರು ವಿನಾಶಕ್ಕೆ ಉಪಯೋಗಿಸ್ತಾ ಇದ್ದಾರೆ. ನಾವು ಅಲ್ಲಿಗೆ ನಿಲ್ಲಬಾರ್ದು. ಆ ಪ್ರಜ್ಞೆಯನ್ನು ನಾವು ಸತ್ಯದ ಒಂದು ಅರಿವಿನ ಕಡೆಗೆ ನಾವು ತೆಗೆದುಕೊಂಡು ಹೋಗಬೇಕು. ಆ ರೀತಿ ನಮ್ಮ ಮನಸ್ಸನ್ನು ಬೆಳೆಸಬೇಕು. ಈ ಪಂಚ ಇಂದ್ರಿಯಗಳು ಪಂಚಬಲಗಳಾಗ್ತವೆ. ಪಂಚಬಲಗಳು ನಮಗೆ ಮತ್ತೆ ಸತ್ಯವನ್ನು ನೋಡಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತವೆ. ಓಕೆ. ನೆಕ್ಸ್ಟು 7 ಬೋಧ್ಯ ಅಂಗಗಳು, ಭೋಜ್ಯಂಗಗಳು. ಯಾವ್ಯಾವುದು 7 ಬೋಧ್ಯ ಅಂಗಗಳು? ಸತಿ ಸಪ್ತಭೋಜ್ಯಂಗ, ಧಮ್ಮ ವಿಜಯ, ವೀರ್ಯ, ಪ್ರೀತಿ, ಪಸ್ಸತಿ, ಸಮಾಧಿ, ಉಪೇಕ್ಷ. ಓಕೆ. ಸತಿ ಅಂತಂದರೆ ಜಾಗೃತ ಭಾವ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. ಒಂದು ಸಲ ಜಾಗೃತ ಭಾವ ಜಾಸ್ತಿ ಆಯಿತು ಅಂತಂದರೆ ನಮ್ಮಲ್ಲಿ ಸತ್ಯವನ್ನು ಇನ್ವೆಸ್ಟಿಗೇಟಿಂಗ್ ಮಾಡ್ತಕ್ಕಂತಹ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇದು ಸತ್ಯಕ್ಕನುಸಾರವಾಗಿದೆಯೋ ಇಲ್ವೋ ಅದನ್ನು ನಾವು ಧಮ್ಮ ವಿಜಯ ಅಂತ ಅಂದ್ಬಿಟ್ಟು ಹೇಳ್ತೀವಿ. ವಿಜಯ ಅಂತಂದರೆ ಇನ್ವೆಸ್ಟಿಗೇಷನ್. ಓಕೆ. ಧಮ್ಮ ವಿಜಯ. ಯಾವಾಗ ನಮ್ಮಲ್ಲಿ ಇನ್ವೆಸ್ಟಿಗೇಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೋ ನಮ್ಮಲ್ಲಿ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತಕ್ಕಂತಹ ಕುತೂಹಲ ಮತ್ತು ಪ್ರಯತ್ನ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಪ್ರಯತ್ನ ಮಾಡ್ತಾ 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 ಪ್ರೀತಿ ಅಂದರೆ ತುಂಬ ಉತ್ಕೃಷ್ಟವಾದ ಒಂದು ಆನಂದದ ಸ್ಥಿತಿ ನಮ್ಮಲ್ಲಿ ಉದಯಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಪ್ರೀತಿ ಅನ್ನೋದು ಪಾಳಿ ಭಾಷೆಯ ಒಂದು ಇದು. ಅದು ಕನ್ನಡ ಪ್ರೀತಿ ಅಲ್ಲ, ಅದು ಪಾಳಿಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿಕೊಂಡ್ರೆ ಅದು ಆನಂದ, ಉತ್ಕೃಷ್ಟವಾದ ಆನಂದ. ಓಕೆ. ಆ ಆನಂದದ ಸ್ಥಿತಿಗೂ ಕೂಡ ನಾವು ಅಂಟ್ಕೋಬಾರ್ದು. ಅದನ್ನೇ ನಾವು ಅಬ್ಸರ್ವ್ ಮಾಡ್ತಾ 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 ಪಸ್ಸತಿ ಅಂದರೆ ಪ್ರಶಾಂತವಾದ ಸ್ಟೇಟನ್ನು ನಮ್ಮ ಮನಸ್ಸು ಪಡ್ಕೊಳ್ಳುತ್ತೆ. ಯಾವ ರೀತಿ ಅಂತಂದರೆ ಇವಾಗ ಕುದೀತಾ ಇರ್ತಕ್ಕಂತಹ ನೀರನ್ನ ನೀವು ಇಟ್ಟರೆ ಯಾವಾಗ ಅದು ಕಂಪ್ಲೀಟಾಗಿ ಆ ಎಲ್ಲ ಕುದೀತಕ್ಕಂತಹ ಒಂದು ಅಂಶ ಕಡಿಮೆ ಆಗಿ ನೀರಿನ ಒಂದು ಅಲೆ ಕೂಡ ಇಲ್ಲದ ಹಾಗೆ
ಕ್ಲಿಯರ್ ಆಯಿತು ಆದಾಗ ನಮ್ಮ ತಳವನ್ನು ನಾವು ಆ ಒಂದು ಪಾತ್ರೆಯ ತಳವನ್ನು ಯಾವ ರೀತಿ ನೋಡ್ಬೋದು, ಅಷ್ಟು ಕ್ಲಿಯರಾಗಿ ನಮ್ಮ ಮನಸ್ಸನ್ನು ನಾವು ಯಥಾರ್ಥವಾಗಿ ನೋಡ್ಬೋದು. ಚಿತ್ತ ಯಾವ ರೀತಿ ಉತ್ಪತ್ತಿ ಆಗ್ತಾ ಇದೆ ಅಂತ ಅನ್ನಲ್ಲ, ಒಂದು ಸೆಕೆಂಡಲ್ಲಿ ಲಕ್ಷಾಂತರ ಚಿತ್ತಗಳು ಬರ್ತವೆ. ಆ ಚಿತ್ತಗಳ ಉತ್ಪತ್ತಿ ನಾಶವನ್ನು ನಾವು ನೋಡ್ಬೋದು. ಆ ಸ್ಟೇಟ್ಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗ್ಬೋದು. ಓಕೆ, ಅದನ್ನು ನಾವು ಪಸದ್ದಿ, ತುಂಬ ಪ್ರಶಾಂತವಾದ ಮನಸ್ಸು. ನಾವು ಈಗ ಪ್ರಶಾಂತವಾಗಿದೆಯಾ ನಮ್ಮ ಮನಸ್ಸು? ಪ್ರತಿ ಕ್ಷಣ ಚಂಚಲತೆಯಲ್ಲಿ ಒಂದು ಯಾವುದಾದ್ರು ಒಂದು ವಿಷಯದ ವಸ್ತುವಿನ ಹಿಂದೆ ಓಡ್ತಾನೆ ಇರ್ತದೆ. ಆದರೆ ಈ ಪ್ರಶಾಂತವಾದ ಸ್ಟೇಟ್ನಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೂ ಕೂಡ ಯೋಚನೆಗಳು ಬರೋದಿಲ್ಲ. ಆ ಲೆವೆಲ್ಗೆ ನಮ್ಮ ಮನಸ್ಸನ್ನು ನಾವು ಬೆಳೆಸಬಹುದು. ಓಕೆ, ಒಂದು ಸಲ ಪ್ರಶಾಂತವಾದ ಮನಸ್ಸು ಬಂತು ಅಂತಂದರೆ ನಮ್ಮ ಮನಸ್ಸನ್ನು ಸಮಾಧಿಯ ಸ್ಟೇಟ್ಗೆ ನಾವು ತೆಗೆದುಕೊಂಡು ಹೋಗ್ಬೋದು. ಸಮಾಧಿಯ ಸ್ಟೇಟ್ ಅಂದರೆ ಧ್ಯಾನಗಳ ಸ್ಟೇಟ್. ಓಕೆ, ಧ್ಯಾನಗಳ ಸ್ಟೇಟಿಗೆ ತಗೊಂಡು ಹೋದ ತಕ್ಷಣಕ್ಕೆ ನಾವು ಪ್ರಜ್ಞೆ ಬರೋದಿಲ್ಲ. ನಾವು ಎಲ್ಲವನ್ನು ಕೂಡ ಸಮಾನವಾಗಿ ಉಪೇಕ್ಷ ಭಾವದಿಂದ, ಓಕೆ, ಅದು ದುಃಖ ಇರಲಿ ಸುಖ ಇರಲಿ, ಕೆಟ್ಟದ್ದಿರಲಿ ಒಳ್ಳೆಯದಿರಲಿ, ಎಲ್ಲವನ್ನು ಕೂಡ ಸಮಾನವಾಗಿ ನಮ್ಮ ಮನಸ್ಸು ನೋಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ನಾವು ಉಪೇಕ್ಷ ಅಂತ ನೋಡಿರ್ತೀವಿ. ಈಗ ನಮ್ಮ ಮನಸ್ಸು ಎಲ್ಲವನ್ನು ಸಮಾನವಾಗಿ ನೋಡುತ್ತಾ? ಯಾವುದೇ ವಿಷಯ ಇರಲಿ ಫಸ್ಟ್ ಜಡ್ಜ್ ಮಾಡಿಬಿಡುತ್ತೆ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿಯಲ್ಲ ಅಂತ ನೋಡ್ಬಿಟ್ಟು ಎಲ್ಲವನ್ನು ಸಮಾನವಾಗಿ ನೋಡೋದಿಲ್ಲ. ಆ ಮನಸ್ಸನ್ನು ಆ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಇದೆಯಲ್ಲ, ಈ ಸಪ್ತಪಂಚಖಂಡಗಳು, ಅದು ಉಪೇಕ್ಷ ಅಂದರೆ ಸಮಾನವಾಗಿ ನೋಡ್ತಕ್ಕಂತಹ ಸ್ಟೇಟ್ಗೆ ನಮ್ಮ ಮನಸ್ಸನ್ನು ಬೆಳೆಸ್ತಕ್ಕಂಥದ್ದನ್ನು ಉಪೇಕ್ಷ ಅಂತ. ಯಾವುದು? 7 ಸತಿ ಸಪ್ತ ಭೋಜಂಗ, ಧಮ್ಮ ವಿಚಯ, ವೀರ್ಯ, ಪ್ರೀತಿ, ಸ್ಪರ್ಶದ್ದಿ, ಸಮಾಧಿ, ಉಪೇಕ್ಷ ಹೇಳಾಯ್ತಲ್ವಾ? ಆಮೇಲೆ ಕೊನೆಯದಾಗಿ 8 ಅರಿಯ ಅಷ್ಟಾಂಗಿಕ ಮಾರ್ಗಗಳು. ಯಾವ್ಯಾವುದು ಅರಿಯ ಅಷ್ಟಾಂಗಿಕ ಮಾರ್ಗಗಳು? ಸಮ್ಮಾದಿಟ್ಟಿ, ಸಮ್ಮ ಸಂಕಪ್ಪು, ಸಮ್ಮ ವಾಚ, ಸಮ್ಮ ಕಮ್ಮಂತ, ಸಮ್ಮ ಆಜೀವು, ಸಮ್ಮ ವೀರ್ಯ, ಸಮ್ಮ ಸಮಾಧಿ, ಸಮ್ಮ ಸತಿ, ಸಮ್ಮ ಸಮಾಧಿ ಅಲ್ವಾ? ಅದನ್ನು ಶೀಲ, ಸಮಾಧಿ, ಪ್ರಜ್ಞೆ ಅಂತ ಹೇಳ್ಬಿಟ್ಟು ನಾವು ಡಿವೈಡ್ ಮಾಡ್ತೀವಿ. ಓಕೆ, ಶೀಲದಲ್ಲಿ 3 ಯಾವುದು? ಶೀಲದಲ್ಲಿ 3: ಸಮ್ಮ ವಾಚ, ಸಮ್ಮ ಕಮ್ಮಂತ, ಸಮ್ಮ ಆಜೀವು. ಸಮ್ಮ ವಾಚ ಅಂದರೆ ಸರಿಯಾದ ಮಾತು. ಯಾವುದು ಸರಿಯಾದ ಮಾತು? ಯಾವಾಗಲೂ ಕೂಡ ಕುಶಲವಾದ ಮಾತುಗಳನ್ನ, ನನಗೂ ಕೂಡ ನೋವಾಗಬಾರ್ದು, ಬೇರೆಯವ್ರಿಗೂ ಕೂಡ ನೋವಾಗಬಾರ್ದು ನಮ್ಮ ಮಾತಿನಿಂದ. ಅದೇ ರೀತಿ ಸಮ್ಮ ಕಮ್ಮಂತು. ಸಮ್ಮ ಕಮ್ಮಂತು ಅಂದರೆ ಸರಿಯಾದ ಕೆಲಸ. ಸರಿಯಾದ ಕೆಲಸ ಅಂದರೆ ನಾವು ಮಾಡ್ತಕ್ಕಂತಹ ಕೆಲಸ ಕುಶಲಕ್ಕೆ ಅನುಸಾರವಾಗಿರಬೇಕು. ಕಮ್ಮ ಪದಗಳಿದ್ದಾವೆ, 10 ಕಮ್ಮ ಪದಗಳು. 10 ಯಾವುದು? ಕುಶಲ ಕಮ್ಮಪದ, 10 ಅಕುಶಲ ಕಮ್ಮಪದ. ಅದರಲ್ಲಿ ಪಂಚಶೀಲಗಳಲ್ಲಿ ಬರ್ತಾವಲ್ಲ, ಅವನ್ನೇ 10 ಆಗಿ ಡಿವೈಡ್ ಮಾಡ್ತಾರೆ. ಮೊದಲನೇದು, ನಾನು ಪ್ರಾಣ ಹತ್ಯೆಯನ್ನು ಮಾಡೋದಿಲ್ಲ, ಅದರ ಬದಲು ಪ್ರಾಣವನ್ನು ಉಳಿಸ್ತೇನೆ. ಪ್ರಾಣ ಉಳಿಸ್ತಕ್ಕಂಥದ್ದು ಕುಶಲ, ಹತ್ಯೆ ಮಾಡ್ತಕ್ಕಂಥದ್ದು ಅಕುಶಲ. ಅದೇ ರೀತಿ ನನ್ನದಲ್ಲದೆ ಇರತಕ್ಕಂತಹ ವಸ್ತುಗಳನ್ನು ನಾನು ಮುಟ್ಟೋದಿಲ್ಲ, ಅದ್ರ ಬದಲು ದಾನವನ್ನು ಕೊಡ್ತೇನೆ. ವ್ಯಭಿಚಾರವನ್ನು ಮಾಡೋದಿಲ್ಲ, ಅದ್ರ ಬದಲು ಕೌಟುಂಬಿಕ ನೈತಿಕ ಜೀವನವನ್ನು ನಡೆಸ್ತೇನೆ. ಸುಳ್ಳು ಹೇಳೋದಿಲ್ಲ, ಚಾಡಿ ಹೇಳೋದಿಲ್ಲ, ಮತ್ತು ದ್ವೇಷದ ಮಾತುಗಳನ್ನು, ಕೋಪದಿಂದ ದ್ವೇಷದಿಂದ ಮಾತಾಡೋದಿಲ್ಲ, ಕೆಟ್ಟ ಬೈಗುಳಗಳನ್ನು ಮಾತಾಡೋದಿಲ್ಲ. ಅದೇ ರೀತಿ ಕಾಡು ಹರಟೆಯನ್ನು ಹೊಡೆಯೋದಿಲ್ಲ. ಅದ್ರ ಬದಲು ನಾನು ಸತ್ಯವನ್ನು ಹೇಳ್ತೇನೆ, ಇಬ್ಬರನ್ನ ಸೇರಿಸ್ತಕ್ಕಂತಹ, ಒಂದು ಮಾಡ್ತಕ್ಕಂತಹ ಮಾತುಗಳನ್ನ ಹೇಳ್ತೇನೆ. ಮತ್ತು ದ್ವೇಷದ ಬದಲಾಗಿ ಒಳ್ಳೆಯ ಮಾತುಗಳನ್ನು ಆಡ್ತೇನೆ, ಅನುಕಂಪಭರಿತವಾದ ಮಾತುಗಳನ್ನ ಆಡ್ತೇನೆ. ಹಾಗೆ ಕಾಡು ಹರಟೆಯ ಬದಲಾಗಿ ಪ್ರಜ್ಞೆಯುತವಾದ ಮಾತುಗಳನ್ನ, ಅಂದರೆ ನಮ್ಮ ಕನಸಾರ ಸತ್ಯವಾದ ಮಾತುಗಳನ್ನು ಮಾತ್ರ ನಾನು ಆಡ್ತೇನೆ. ಅದೇ ರೀತಿ ದ್ವೇಷ ಮನಸ್ಸಿನಿಂದ 3 ಮನಸ್ಸನ್ನು ಹಾಳು ಮಾಡ್ತಕ್ಕಂತಹ ವಸ್ತುಗಳು ಯಾವುದು? ಅವನ್ನು ನಾನು ಸೇವನೆ ಮಾಡೋದು. ಅದ್ರ ಬದಲು ನಾನು ಒಳ್ಳೆಯ ಸದೃಢವಾದ ಆಹಾರವನ್ನು, ದ್ವೇಷವನ್ನು ತೆಗಿತೇನೆ, ಲೋಭವನ್ನು ತೆಗಿತೇನೆ, ಮೋಹವನ್ನು ತೆಗಿತೇನೆ. ಅದರ ಬದಲು ನಾನು ಪ್ರೀತಿ, ಕರುಣೆ, ಮೈತ್ರಿಯಿಂದ ನನ್ನ ಮನಸ್ಸನ್ನು ಬೆಳೆಸ್ತೇನೆ. ಇವು ಸರಿಯಾದ ಕಮ್ಮ ಪದಗಳು. ಓಕೆ, ಅಕುಶಲ, ಕುಶಲ 10 ಕಮ್ಮ ಪದಗಳಿದ್ದಾವೆ. ಈ ಕಮ್ಮಗಳನ್ನು ನಾನು ಕುಶಲ ಕಮ್ಮಗಳನ್ನು ನಾನು ಮಾಡ್ತೇನೆ ಅಂತಕ್ಕಂಥದ್ದು ಸಮ್ಮ ಕಮ್ಮಂತು. ಪ್ರತಿಯೊಂದಕ್ಕೂ ಕೂಡ ಸಮ್ಮ ಅಂತ ಅಂದ್ಬಿಟ್ಟು ಆಡ್ ಮಾಡ್ತಾರೆ. ಯಾಕೆಂದರೆ ಸಮ್ಮ ಅಂದರೆ ಸರಿಯಾಗಿ ಇಲ್ಲದೆ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ಸರಿಯಾದ ದೃಷ್ಟಿಕೋನ, ಸರಿಯಾದ
ದೃಢವಾದ ಸಂಕಲ್ಪ, ಸರಿಯಾದ ಮಾತು, ಸರಿಯಾದ ಕೆಲಸ, ಸರಿಯಾದ ಜೀವನೋಪಾಯ ಅಂತ ಅಂದ್ಬಿಟ್ಟು ಆ್ಯಡ್ ಮಾಡ್ಕೋಬೇಕು ಪ್ರತಿಯೊಂದಕ್ಕೂ ಕೂಡ. ಮೂರನೇ ಶೀಲದಲ್ಲಿ ಮೂರನೇದು ಯಾವುದು? ಸಮ ಆಜೀವು. ಸಮ ಆಜೀವು ಅಂದರೆ ಸರಿಯಾದ ಜೀವನೋಪಾಯ. ಜೀವನೋಪಾಯದಲ್ಲಿ 4 ಕೆಲಸಗಳನ್ನ ಬಿಟ್ಟು ಬೇರೆದೆಲ್ಲ ಮಾಡ್ಬೋದು. ಒಂದು ಪ್ರಾಣಿ ಹತ್ಯೆಯನ್ನು ಮಾಡಿ ಜೀವನ ಮಾಡ್ತಕ್ಕಂಥದ್ದು. ಎರಡನೆಯದು ವ್ಯಭಿಚಾರವನ್ನು ಮಾಡಿ ಜೀವನವನ್ನು ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು. ಅದು ಒಂದು. ಮೂರನೇದು ವೆಪನ್ಸ್, ಈ ವಿಷಕಾರಿ ವಸ್ತುಗಳು ಮತ್ತು ವೆಪನ್ಸನ್ನು ನಾವು ಸಂಗ್ರಹಣೆ ಮತ್ತು ಮಾರಾಟವನ್ನು ಮಾಡಬಾರ್ದು. ನಾಲ್ಕನೇದು ಕಮಿಷನ್. ಈಗ ಒಂದು ಕೆಲಸ ಮಾಡಿಬಿಟ್ಟು ಕಮಿಷನ್ ಈಗ ತಾಳು ಕರ್ಕೊಂಡು ಹೋಗ್ಬಿಟ್ಟು ನಾನು ದುಡಿರಬಾರ್ದು, ಅವರಿಂದ ನಾನು ಕಲೆಕ್ಟ್ ಮಾಡಿ. ಓಕೆ. ವಿಶ್ವವಸ್ತು ತಯಾರಿಕೆ, ಶಸ್ತ್ರ ತಯಾರಿಕೆ, ಶಸ್ತ್ರಾಸ್ತ್ರ ಮಾರಾಟ. ಹೌದು. ಮತ್ತು ನಾಲ್ಕನೇದು ಇನ್ನೊಂದು ಇದು, ನಾನು ಯಾರನ್ನು ಕೂಡ ಸ್ಲೇವ್ಸ್ನಾಗಿ ಇಟ್ಕೊಳ್ಳೋದು. ಸ್ಲೇವ್ಸನ್ನು ಇಟ್ಕೊಳ್ಳೋದಿಲ್ಲ. ಮನುಷ್ಯರನ್ನು, ಪ್ರಾಣಿಗಳನ್ನು ನಾನು ಸ್ಲೇವ್ಸ್ ಆಗಿ ಇಟ್ಕೊಳ್ಳೋದಿಲ್ಲ, ಮಾರಾಟ ಮಾಡೋದಿಲ್ಲ. ಅದು ಈ 4 ಕೆಲಸಗಳನ್ನ ಬಿಟ್ಟು ಬೇರೆ ಎಲ್ಲವನ್ನು ನೀವು ಮಾಡ್ಬೋದು. ಓಕೆ. ಅದೇ ರೀತಿ ಶೀಲ, ಸಮಾಧಿ. ಸಮಾಧಿಯಲ್ಲಿ ಸರಿಯಾದ ಪ್ರಯತ್ನ, ಸರಿಯಾದ ಜಾಗೃತ ಭಾವ, ಸರಿಯಾದ ಏಕಾಗ್ರ ಭಾವ, ಇವು 3 ಬರ್ತದೆ. ಅದೇ ರೀತಿ ಪ್ರಜ್ಞೆಯಲ್ಲಿ ಸರಿಯಾದ ದೃಷ್ಟಿಕೋನ ಮತ್ತು ಸರಿಯಾದ ದೃಢವಾದ ಸಂಕಲ್ಪ, ಇವು 3 ಬರ್ತವೆ. ಓಕೆ. ಇವು ಡೀಟೇಲಾಗಿ ಹೇಳಿದ್ದೀನಿ, ಮತ್ತೆ ಇನ್ನೊಂದು ಸಲ ಬೇಕಾದರೆ ಇನ್ನೊಮ್ಮೆ ಹೇಳ್ತೀನಿ, ಈಗ ಅಷ್ಟು ಸಮಯ ಇಲ್ಲ. ಓಕೆ. ಇವು 8 ಅರಿಯ ಅಷ್ಟಾಂಗಿಕ ಮಾರ್ಗಗಳು. ಇವೆಲ್ಲ ಏನಿದಾವಲ್ಲ, ಇಷ್ಟು ಹೇಳಿದ್ದು ನಮ್ಮ ಮನಸ್ಸನ್ನು ಬೆಳೆಸಲಿಕ್ಕೆ ಇರ್ತಕ್ಕಂತಹ ಸಾಧನೆಗಳು. ಇವುಗಳನ್ನು ನಾವು ಆವಾಗವಾಗ ಮೆಲ್ಕು ಹಾಕ್ತಾ ಇರಬೇಕು. ಇವುಗಳಲ್ಲಿ ನಾವು ಎಲ್ಲಿವರೆಗೆ ಬೆಳೆದಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಆವಾಗವಾಗ ನೋಡ್ತಾ ಇರಬೇಕು, ರಿವ್ಯೂ ಮಾಡ್ತಾ ಇರಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇತ್ತು ಅಂತಂದರೆ ನಮಗೆ ಎಲ್ಲಿದ್ದೀವಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಬಟ್ ಹಾಗಂತ ಅಂದ್ಬಿಟ್ಟು ನಾವು ಎಲ್ಲೂ ಕೂಡ ನಿಲ್ಲಿಸಬಾರ್ದು. ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಿಲ್ಲಿಸಬಾರ್ದು. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ ಭಗವಾನ್ ಬುದ್ಧರು. ಒಬ್ಬ ಬಡಿಗ ಮುಂಚೆ ಇದ್ದಿದ್ದು, ಇವಾಗೆಲ್ಲ ಅದನ್ನು ನೋಡಲ್ಲ, ಗರಗಸದಲ್ಲಿ ಕಟ್ ಮಾಡ್ತಿದ್ರು ಮುಂಚೆ. ವುಡ್ ವರ್ಕ್ ಮಾಡಬೇಕಾದ್ರೆ ಅವನು ಸುಮಾರು ವರ್ಷಾನುಗಟ್ಟಲೆ ಅವನು ಒಂದು ಗರಗಸವನ್ನು ಯೂಸ್ ಮಾಡಿ ಫರ್ನಿಚರ್ಸ್ ಮಾಡಿ ಮಾಡ್ತಾ ಇದ್ದಾಗ ಏನಾಗ್ತದೆ, ಫಸ್ಟ್ ಇನಿಷಿಯಲಿ ಆ ಗರಗಸದಲ್ಲಿ ಅವನ ಫಿಂಗರ್ಸ್ ಏನು ಮೂಡಿರಲ್ಲ. ಸುಮಾರು ವರ್ಷಗಳ ನಂತರ ಅವನ ಅವನು ಯೂಸ್ ಮಾಡಿ ಆ ಫಿಂಗರ್ ಪ್ರಿಂಟ್ ಮೂಡಿರ್ತದಲ್ವಾ, ಅದು ಅವನ ಅರಿವಿಗೆ ಬಂದಿರಲ್ಲ. ಅವನ ಅರಿವಿಗೆ ಇಲ್ಲದ ಹಾಗೇನೆ ಅದು ಇಷ್ಟೊಂದು ಸಮಯ ತೆಗೆದುಕೊಂಡಿರ್ತದೆ, ಆದರೆ ಅದು ಫಿಂಗರ್ ಪ್ರಿಂಟ್ಸ್ ಮೂಡಿರ್ತದೆ. ಅದೇ ರೀತಿ ನಮ್ಮ ಧಮ್ಮದ ಅಭ್ಯಾಸ ನಮ್ಮ ಅರಿವಿಗೆ ಬರದೇ ಇದ್ದು ಕೂಡ ನಾವು ಧಮ್ಮದ ಪದದಲ್ಲಿ ನಾವು ಸಾಗ್ತಾ ಇತ್ತು ಅಂತಂದರೆ ನಮ್ಮ ಧಮ್ಮದ ಬೆಳವಣಿಗೆ ಸಾಧ್ಯ ಇದೆ. ಅದಕ್ಕೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೂ ಒಂದು ಉಪಯೋಗ ಕೊಡ್ತಾರೆ ಭಗವಾನ್ ಬುದ್ಧರು. ಕೇವಲ ನಾವು ಧಮ್ಮದಲ್ಲಿ ನಾನು ಧಮ್ಮ ಬುದ್ಧಿಸ್ಟು, ಧಮ್ಮದ ಅನುಯಾಯಿ ಅಂತ ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇತ್ತು ಅಂತಂದರೆ ಅದು ಆಗೋದಿಲ್ಲ, ಬೆಳವಣಿಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಅದಕ್ಕೆ ಒಂದು ಕೋಳಿ ಉದಾಹರಣೆ ಕೊಡ್ತಾರೆ, ಉಪಮೆಯನ್ನು ಕೊಡ್ತಾರೆ. ಒಂದು ಕೋಳಿ ಮೊಟ್ಟೆ ಹಾಕುತ್ತೆ, 6, 8, 10, 12 ಮೊಟ್ಟೆ ಹಾಕಿರ್ತದೆ. ಅದು ಆ ಮೊಟ್ಟೆ ಮೇಲೆ ಸರಿಯಾದ ಸಮಯದಲ್ಲಿ ಅದಕ್ಕೆ ಕಾವು ಕೊಡ್ದೇ ನಾನು ಮೊಟ್ಟೆ ಹಾಕ್ಬಿಟ್ಟಿದ್ದೀನಿ, ಅದು ಮರಿಗಳಾಗಲಿ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಅದು ವೆಯ್ಟ್ ಮಾಡ್ತು ಅಂತಂದರೆ ಮರಿಗಳಾಗುತ್ತಾ? ಅದಕ್ಕೆ ಅದು ಸರಿಯಾದ ಸಮಯದಲ್ಲಿ ಆ ಮೊಟ್ಟೆಗಳ ಮೇಲೆ ಕೂತ್ಕೊಂಡು ಶಾಖವನ್ನು ಕೊಡಬೇಕು, ಸರಿಯಾದ ರೀತಿಯಲ್ಲಿ ಶಾಖವನ್ನು ಕೊಡಬೇಕು. ಆ ಸರಿಯಾದ ರೀತಿಯಲ್ಲಿ ಶಾಖವನ್ನು ಕೊಟ್ಟಾಗ ಅವು ಹ್ಯಾಚ್ ಆಗಿ ಮರಿಗಳಾಗ್ತವೆ ಅಲ್ವಾ? ಅದೇ ರೀತಿ ನಾವು ಧಮ್ಮವನ್ನು ಕೇವಲ ನಾನು ಧಮ್ಮ ಪಥದಲ್ಲಿದ್ದೀನಿ, ಧಮ್ಮದಲ್ಲೇ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಬುದ್ಧಿಸ್ಟು ಅಂತ ಅಂದ್ಬಿಟ್ಟು ಹೇಳಿದ ಮಾತ್ರಕ್ಕೆ ನಮ್ಮಲ್ಲಿ ಧಮ್ಮದ ಬೆಳವಣಿಗೆ ಆಗೋದಿಲ್ಲ. ಅದರ ಬೆಳವಣಿಗೆ ಆಗಬೇಕು ಅಂದರೆ ನಾವು ಅದಕ್ಕೆ ಪ್ರಯತ್ನವನ್ನು ಪಡಬೇಕು. ನಿಜವಾಗಲೂ ಕೂಡ ನಾವು ಧಮ್ಮದ ಮಾರ್ಗದಲ್ಲಿ ಸಾಗ್ತಾ ಇದ್ದೀವಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ರಿವ್ಯೂ ಮಾಡ್ಕೋಬೇಕು. ಓಕೆ, ಆಗಷ್ಟೇ ಧಮ್ಮದ ಬೆಳವಣಿಗೆ ಸಾಧ್ಯ. ಓಕೆ, ಇವೆರಡೂ ಉಪಮೆಯನ್ನು ನಾನು ಹೇಳ್ತಾ ಇರೋದಲ್ಲ, ಇದು ಭಾವನಾ ಸುತ್ತದಲ್ಲೇ ಇದೆ. ಅಂಗುತ್ತರ ನಿಕಾಯ 7ನೇ ವಾಲ್ಯೂಮ್ನಲ್ಲಿ ಅದು ಬರ್ತದೆ. ಅಲ್ಲೇ ಭಗವಾನ್ ಬುದ್ಧರು ಕೊಟ್ಟಿರ್ತಕ್ಕಂತಹ ಉಪಮೆಗಳು. ಓಕೆ, ಹೀಗೆ ನಮ್ಮ ಮನಸ್ಸನ್ನು ನಾವು ಬೆಳೆಸಿದ್ರೆ ನಮ್ಮಲ್ಲಿರ್ತಕ್ಕಂತಹ ಆಸವಗಳು ಅಂದರೆ ಕಾಮಾಸವ, ಭವಾಸವ, ದಿಟ್ಟಾಸವ, ಅವಿದ್ಯಾಸವಗಳು ನಮ್ಮಲ್ಲಿ ನಾಶವಾಗ್ತವೆ. ಆಗ ನಾವು ಬೋಧಿಯನ್ನು ಸಾಕ್ಷಾತ್ಕಾರ ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದನ್ನು ಭಗವಾನ್ ಬುದ್ಧರು ಹೇಳ್ತಾರೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ನಾನು ಮುಕ್ತಾಯ ಮಾಡ್ತೇನೆ. ಭವತು ಸಬ್ಬ ಮಂಗಳಂ ರಕ್ಷಂತು ಸಬ್ಬ ದೇವತಾ
ಸಬ್ಬುದ್ಧಾನುಭಾವೇನ ಸಬ್ಬಧರ್ಮಾನುಭಾವೇನ ಸಬ್ಬಸಂಘಾನುಭಾವೇನ ಸದಾ ಸೋತಿ ಭವಂತು ತೇ. ಏನಾದರೂ ಅನುಮಾನಗಳಿದ್ರೆ ಕೇಳ್ಬೋದು.